ಇವತ್ತಿನ ಅದ್ಭುತವಾದ ಸಬ್ಜೆಕ್ಟ್ ಇದು. ಸಹನ, ಸಾಧನೆ, ಸಮಯ, ಸಹನ, ಸಾಧನೆ ಮತ್ತೆ ಅನುಭವ. ಅಂದ್ರೆ ಪ್ರತಿಯೊಬ್ಬರು ಸಮಯ ಕೊಡಲೇಬೇಕು, ಅಂದ್ರೆ ಧ್ಯಾನಕ್ಕೆ ಸಮಯ ಕೊಡಲೇಬೇಕು. ಸೊ ತಮ್ಮ ಈ ಸಂದೇಶದಲ್ಲಿ ಅನೇಕ ವಿಷಯಗಳು ತಿಳ್ಕೊಂಡಿದ್ವಿ. ಆದರೆ ಪ್ರತಿಯೊಬ್ಬರು ಸಮಯ ಕೊಟ್ಟು ಸಾಧನೆ ಮಾಡಿದರೆ, ಅದಕ್ಕೆ ಇಲ್ಲಿ ಈ ವೇದಿಕೆಯಲ್ಲಿ, ಮಾತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಅನೇಕ ಡಿಫ್ರೆಂಟ್ ಸಮಯದಲ್ಲಿ ನಾವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಅಂದರೆ ಬೆಳಗ್ಗೆ ಮತ್ತೆ 11 o'clock, 11:30ಗೆ, ಆಮೇಲೆ ಮಧ್ಯಾಹ್ನ, ನೈಟು 4 ಕಾರ್ಯಕ್ರಮಗಳು ಯಾಕೆ ಕೊಟ್ಟಿದ್ವಿ ಅಂದರೆ ಹೆಚ್ಚು ಸಮಯ ಕೊಡಲಿ ಅಂತ ಎಲ್ಲರೂ. ಸೊ ಸಮಯ ಕೊಟ್ಟಿಲ್ಲ ಅಂದರೆ ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ ಮೇಡಮ್. ಸೊ ಈಗೇನಾಗ್ತಾ ಇದೆ, ತುಂಬ ಜನ ಯಾವುದೊಂದು ಸಮಯದಲ್ಲಿ ಅಟ್ಲೀಸ್ಟು ಇಲ್ಲಿ ಜಾಯ್ನ್ ಆಗ್ತಾರೆ ಅಂತ ನಮ್ಮ ಉದ್ದೇಶ. ಈಗ ಅವ್ರಿಗೆ ಬೆಳಗ್ಗೆ ಸಮಯ ಇಲ್ಲ ಅಂದರೆ ರಾತ್ರಿನ ಜಾಯ್ನ್ ಆಗ್ಬೋದು. ಅದು ಅಟ್ಲೀಸ್ಟ್ ಹೌಸ್ ವೈಫ್ಸ್ ಎಲ್ಲ 11 o'clock, 11:30 ಮತ್ತು 3 o'clock 2 ಕಾರ್ಯಕ್ರಮಗಳು ಈ ರೀತಿಯಲ್ಲಿ ಕೊಡುವಾಗ ಅವ್ರಿಗೆ ಸಮಯ ಅವ್ರಿಗೆ ಯಾವ ಸಮಯ ಅನುಕೂಲ ಆಗ್ತೋ ಆ ಸಮಯದಲ್ಲಿ ಜಾಯ್ನ್ ಆಗಿದ್ರೆ ಅಲ್ಲಿ ಸಾಧನೆ ಮಾಡ್ಕೋಬೋದು. ಆ ರೀತಿಯಲ್ಲಿ ಸಾಧನೆ ಮಾಡ್ಕೊತಾ ಇದ್ರೆ ಅಫ್ಕೋರ್ಸ್ ಸಮಯ ಇದ್ರೂ ಸಾಧನೆ ಮಾಡಬೇಕು, ಬಟ್ ಜೊತೆಗೆ ಸಹನ ಇಟ್ಕೊಂಡು ಸಾಧನೆ ಮಾಡಬೇಕು. ಸೊ ತಾವು ಹೇಳಿದ ಪ್ರಕಾರ ಸಹನ ಇಲ್ಲ ಅಂದರೆ ನನಗೆ ಅನುಭವಗಳಾಗ್ತಾ ಇಲ್ಲ, ನನಗೇನು ಫಲಿತ ಇಲ್ಲ ಅಂತ ಬಿಟ್ಟೋದ್ರೆ ಸೊ ಪ್ರಗತಿ ಕಾಣಿಸೋದಿಲ್ಲ, ಆ ಪ್ರಗತಿ ಅನ್ನೋದು ಬರೋದಿಲ್ಲ. ಆಬ್ವಿಯಸ್ಲಿ ಸಮಯ ಕೊಟ್ಟು ಸಹನ ಇಟ್ಕೊಂಡು ಮಾಡ್ತಾ ಹೋದರೆ ನಿಮ್ಮ ಜೀವನವೇ ಅನುಭವ ಅಷ್ಟೇ. ಅನುಭವವೇ ಜ್ಞಾನ ಅಂತ ಹೇಳ್ತೀವಿ. ಸೊ ಆ ಅನುಭವ ಜ್ಞಾನ ಅನ್ನೋದು ಬರೋದು ಸಮಯ ಕೊಟ್ಟು ಸಾಧನೆ ಮಾಡ್ತಾ ಇದ್ರೆ ನಿಧಾನವಾಗಿ ಹಂತವಾಗಿ ನಮಗೆ ಅನುಭವಗಳು ಬರುತ್ತೆ. ಇನ್ನೊಂದು ಅನುಭವಗಳಂದರೆ ಇಲ್ಲಿ ತುಂಬ ಜನ ಏನು ಅನ್ಕೊಂತ ಅಂದರೆ ಆಂತರಿಕ ಅನುಭವಗಳಂದರೆ ನಮಗೇನೋ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ಸು ಒಂಥರ ನಮ್ಮ ಆಂತರಿಕದಲ್ಲಿ ಆಗುವಂಥ ಅನುಭವಗಳು ಮಾತ್ರ ಅನ್ಕೊಳಕ್ಕಾಗಲ್ಲ. ಅದು ಕಂಪಲ್ಸರಿ ಬೇಕಾಗಿದೆ. ಅಂದರೆ ನಮ್ಮ ಆಧ್ಯಾತ್ಮಿಕ ಅನುಭವಗಳು ಅಂದರೆ ನಾವು ತಿಳ್ಕೊಳೋದು, ಅಂದರೆ ನಾವು ಒಳಗಡೆ ಪ್ರಯಾಣ ಮಾಡುವಾಗ ಸೊ ನಮ್ಮ ನಿಜ ಸ್ವರೂಪ ಅರ್ಥ ಆಗಿದ್ರೆ ಅದು ಅತ್ಯಂತ ಆಂತರಿಕ ಪರಿವರ್ತನೆಗೆ ಕಾರಣ ಆಗುತ್ತೆ. ಅಂದರೆ ಇನ್ನು ಅದರಿಂದ ನಾವು ಅದಾದ್ಮೇಲೆ ಏನು ಮಾಡ್ತೀವಿ, ಖಂಡಿತ ನಾವು ಯಾವುದೇ ತಪ್ಪುಗಳು ಮಾಡೋಕ್ಕೆ ಹೋಗಲ್ಲ. ಯಾವುದು ಅರಿಷಡ್ ವರ್ಗಗಳ ಮೇಲೆ ಒಂದು ನಿಯಂತ್ರಣ ಅಂತೂ ಬಂದೇ ಬರುತ್ತೆ. ಆ ರೀತಿಯಲ್ಲಿ ನಮ್ಮ ನಿಜವಾದ ಆಂತರಿಕ ಪರಿವರ್ತನೆ ಆಗುತ್ತೆ. ಬಾಹ್ಯದ ಅನುಭವಗಳು ಇಂಪಾರ್ಟೆಂಟೇ. ಅಂದರೆ ಈ ಜೀವನವೇ ಒಂದು ಅನುಭವ ಕೊಡ್ತಾ ಇರ್ತದೆ. ಸೊ ಅನೇಕ ಕೋನಗಳಲ್ಲಿ ನಮಗೂ ಪ್ರತಿಯೊಂದು ತಿಳ್ಕೊಂಡು ಬರ್ತಾ ಇರ್ತೀವಿ. ಅಂದರೆ ಒಂದು ಕೆಲಸ ಮಾಡಿದರೆ ಅದಕ್ಕೆ ಏನು ರಿಸಲ್ಟ್ ಬಂತು, ಈ ಕರ್ಮ ಮಾಡಿದರೆ ಏನು ಫಲಿತ ಬಂತು, ಆ ರೀತಿ ಚೆಕ್ ಮಾಡ್ಕೊತ ಹೋದರೆ, ನಾವು ಚೆಕ್ ಮಾಡ್ಕೊತ ಹೋದರೆ ನಮ್ಮ ನಿಜವಾದ ದೈನಂದಿನ ಜೀವನನೇ ಅತ್ಯಂತ ಅನುಭವಗಳು ಕೊಡುತ್ತೆ. ಈ ರೀತಿಯಲ್ಲಿ ಆಂತರಿಕ ಅನುಭವಗಳು, ಬಾಹ್ಯ ಅನುಭವಗಳು ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಅದ್ಭುತವಾದ ಸಬ್ಜೆಕ್ಟ್ ಮೇಡಮ್ ಇದು. ಸೊ ಇದು ನಿಧಾನವಾಗಿ ಅರ್ಥ ಮಾಡಿಕೊಂಡು ನಿಧಾನವಾಗಿ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಪ್ರತಿಯೊಬ್ಬರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ರೈಟ್. ಸೊ ಮಾಸ್ಟರ್ಸ್, ಯಾರ್ಯಾರು ಈ ಅನಿಸಿಕೆ ಕೊಡೋರು ಮತ್ತೆ ಪ್ರಶ್ನೆ ಇರೋರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ. ಓಕೆ, ವಿಡಿಯೋಗಳು ಹಾಕಿ ಮೇಡಮ್. ನಿನ್ನೆ ವಿಡಿಯೋಗಳು ನಮಸ್ತೆ. ಹಾಕಿದ್ರ? ಹಾಕ್ತೇನೆ ಗುರುಜಿ. ಹಾಕಿ. ಮತ್ತೆ ಅಣ್ಣ, ಇಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ಬೇಕು. ಇವಾಗ ನಾವು ಅನುಭವ ಅಂತಂದ್ರೆ ಥರ್ಡ್ ಐ ಆಕ್ಟಿವೇಶನ್, ಆಸ್ಟ್ರಲ್ ಪ್ರೊಜೆಕ್ಷನ್, ಟೆಲಿಪೋರ್ಟೇಶನ್, ಇವೆಲ್ಲ ಕೂಡ ಅನುಭವಗಳೇ ಮಾಸ್ಟರ್ಸ್, ಸತ್ಯ. ಆದ್ರೆ ಅದರ ಜೊತೆಯಲ್ಲಿ ಅನುಭವ ಅಂತಂದಾಗ ಧ್ಯಾನ ಮಾಡಕ್ಕೆ ಮೊದಲು ಹೇಗಿದ್ವಿ, ಧ್ಯಾನ ಮಾಡಕ್ಕೆ ಶುರು ಮಾಡಿದ್ಮೇಲೆ ಹೇಗ್ ತಯಾರಾಗಿದ್ದೀವಿ, ಅದು ಅತ್ಯಂತ ಶ್ರೇಷ್ಠವಾದಂತ ಅನುಭವ. ಮೊದ್ಲಿದ್ದಂತ ಜೀವನಕ್ಕಿಂತಲೂ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಸೃಷ್ಟಿಯಾಗಿರ್ತಕ್ಕಂಥ ಜೀವನ ತುಂಬಾ ಶ್ರೇಷ್ಠವಾಗಿದೆ, ತುಂಬಾ ಅದ್ಭುತವಾಗಿದೆ. ಅದು ಅದ್ಭುತವಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ ನನ್ನ ಸ್ಥಿತಿಗತಿಗಳು ಅಂತಂದಾಗ ಅದು ತುಂಬಾ ಶ್ರೇಷ್ಠವಾದಂತ ಅನುಭವ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅನುಭವಗಳು ನಮ್ಗೆ ಬರುತ್ತೆ ಅಂತಂದಾಗ ಎಲ್ರಿಗೂ ಥರ್ಡ್ ಐ ಆಕ್ಟಿವೇಶನ್ ಆಗಿ ಅನುಭವ ಬರ್ತಾ ಇರುತ್ತೆ ಅಂತ ಅಲ್ಲ, ಅಥವಾ ಎಲ್ಲರೂ ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂತ ಅಲ್ಲ, ಮತ್ತೆ ಇನ್ನೇನೋ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು, ಸಿದ್ಧಿಗಳು ಅನ್ನೋಂಥದ್ದು ಆ ಒಂದು ಪರಿಕಲ್ಪನೆಗಳು ಅಷ್ಟೇ ಅಲ್ಲ. ಅದರ ಜೊತೆಗೆ ಈ ರೀತಿಯಾಗಿ ಅವೆಲ್ಲ ಏನು ಇಲ್ದಿದ್ರು ಕೂಡ ಅವರಲ್ಲಿ ಬದಲಾವಣೆಗಳು ಬಂದಿರುತ್ತೆ. ಆ ಬದಲಾವಣೆನೇ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಈ ಒಂದು ಅಂಶವನ್ನ ಈ ಸಂದರ್ಭದಲ್ಲಿ ಸೇರ್ಸ್ಬೇಕಾಗಿರೋದು ನೆನ್ಪಾಯ್ತು, ಹಾಗಾಗಿ ಇದನ್ನ ಆಡ್ ಮಾಡಿರುವಂತದ್ದು. ಥ್ಯಾಂಕ್ ಯು ಅಣ್ಣ, ಕಂಟಿನ್ಯೂ ಮಾಡಿ. ಎಸ್ ಮೇಡಮ್. ಸೊ ಮೇಡಮ್, ಆಕ್ಚುಲಿ ಈ ನೀವು ಹೇಳಿದ ಸತ್ಯ. ಯಾಕಂದ್ರೆ ಅನೇಕ ಗುರುಗಳು, ಮಾಸ್ಟರ್ಸು, ಯೋಗಿಗಳು ನೋಡ್ತೀವಲ್ಲ, ಅವರೇನು ಯಾವುದ್ರ ಬಗ್ಗೆ ಮಾತಾಡಲ್ಲ. ಅಂದ್ರೆ
ಅಂತರದಲ್ಲಿ ಅವ್ರಿಗೆ ಯಾವುದೇ ದೃಶ್ಯಗಳು ಕಾಣಿಸಿದೆ, ಇಲ್ಲಾಂದ್ರೆ ಈ ನಾವು ಅನ್ಕೊಂಡಿದ ಪ್ರಕಾರ ಮೂರನೇ ಕಣ್ಣು ಅದು ಯಾವುದು ಮಾತಾಡಕ್ ಹೋಗಲ್ಲ ಅವರು. ಅವರ ಜೀವನದಲ್ಲಿ ಅವ್ರು ನಡ್ಕೊಂಡ ವಿಧಾನ, ಪ್ರೇಮೆ, ಶಾಂತಿ, ಕರುಣ, ಅವ್ರು ತೋರಿಸುವಂತ ಕರುಣೆ, ಅವ್ರು ಎಲ್ಲಾರು ನೋಡ್ಕೊಡೋ ವಿಧಾನ, ಎಲ್ಲರ ಮೇಲೆ ಯಾರಕ್ಕೆ ತುಂಬಾ ಕೇರ್ ಕೊಡ್ತಾ ಇರ್ತಾರೆ. ಸೊ ಇದೆಲ್ಲ ಶೇರಿಂಗ್ ಅಂಡ್ ಕೇರಿಂಗ್. ಸೊ ಅದು ಎಷ್ಟು ಮಹೋನ್ನತವಾಗಿರ್ತದೆ ಅಂದ್ರೆ ಅದರಲ್ಲಿ ನಾವು ಕಂಡಿಡ್ಬೋದು ಇವ್ರು ನಿಜವಾದ ಜ್ಞಾನಿ ಅಂತ. ಈಗ ಎಷ್ಟೇ ಒಳಗಡೆ ಅನುಭವಗಳು ಬಂದಿದ್ರು ಮೇಡಮ್, ಆಚೆ ಕಡೆ ಅವ್ರು ಬಿಹೇವ್ ಮಾಡೋದು ನೋಡಿದ್ರೆ ತುಂಬಾ ವಿಚಿತ್ರವಾಗಿರುತ್ತೆ. ತುಂಬಾ ಜನ ಇದನ್ನು ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ. ಅವರು ನಾನು ದೊಡ್ಡ ತೋಡೆ ಮಾಸ್ಟರ್ ಅಂತಾರೆ, ಇನ್ನೊಂದು ಏನೋ ಅವರ ಒಳಗಡೆ ಆಗುವಂತ ಅನುಭವಗಳು ಯಾರಿಗೆ ಬೇಕಾಗಿದೆ? ಪತ್ರಿ ಸರ್ ಯಾವಾಗಲೂ ಏನು ಅವ್ರ ಗುರಿ ಇತ್ತಂದ್ರೆ, ಅವರ ಗುರಿ ಈ ಸಮಾಜವನ್ನು ಬದಲಾವಣೆ ಮಾಡಬೇಕು. ಇದರಲ್ಲಿ ಉದಾಹರಣೆಗೆ ಒಂದು ಸಸ್ಯಾಹಾರ ತಗೋರಿ, ಮಾಂಸಾಹಾರ ಹೆಚ್ಚಾಗಿದೆ, ಜೀವಿಗಳನ್ನು ಕೊಲೆ ಮಾಡ್ತಾ ಇದ್ದಾರೆ, ಜೀವಿಗಳನ್ನು ಹಿಂಸೆ ಮಾಡ್ತಾ ಇದ್ದಾರೆ. ಅಹಿಂಸವನ್ನು ಯಾವ ರೀತಿಯಲ್ಲಿ ತಗೊಂಡು ಬರಬೇಕಂತ ಈ ಧ್ಯಾನ ಅತಿ ಮುಖ್ಯವಾದಂತ. ಅಂದ್ರೆ ಸಮಾಜದಲ್ಲಿ ನಾವು ನೋಡುವಾಗ ಒಂದು ವ್ಯಕ್ತಿ ಯಾವ ರೀತಿಯಲ್ಲಿ ನಡ್ಕೊಂತಾನೆ ಅಂದ್ರೆ ಅದು ಅವ್ರ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತದೆ. ಎಷ್ಟು ಜ್ಞಾನ ಅವ್ರು ಪಡೆದ್ರೆ ಅಂದ್ರೆ ಅದ್ರ ಮೇಲೆ ಆಧಾರ ಆಗತ್ತೆ. ಬಟ್ ಇತ್ತೀಚಿನ ಕಾಲದಲ್ಲಿ ಒಂದು ಫ್ಯಾಷನ್ ಏನಾಗಿದೆ ಅಂದ್ರೆ, ಈ ಎಕ್ಸ್ಪೀರಿಯನ್ಸ್ ಇದೆಯಾ, ಆ ಎಕ್ಸ್ಪೀರಿಯನ್ಸ್ ಇದೆಯಾ, ಹೇಳ್ಕೊಂಡಕ್ಕೆ ದೊಡ್ಡವಾಗಿ ಆಂತರಿಕ ಅನುಭವಗಳೇ ದೊಡ್ಡದಾಗಿ ಅನ್ಕೊಂತಾ ಇದ್ದಾರೆ. ಬಾಹ್ಯ ಅನುಭವಗಳು ಬಾಹ್ಯದಲ್ಲಿ ಸಮಾಜದಲ್ಲಿ ಪರಿವರ್ತನೆ. ಅದಕ್ಕೂ ಈ ನಿಜವಾದ ಜ್ಞಾನಿ ಅಂದ್ರೆ ಅವರು ನಿತ್ಯ ಜೀವನದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂತಾರೆ ಅದ್ರ ಪ್ರಕಾರ ನಾವು ಆ ಜ್ಞಾನವನ್ನು ಒಂದು ಅಳತೆ ಮಾಡಬಹುದು. ಆ ರೀತಿಯಲ್ಲಿ ಮಾಡ್ಬೋದು. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣ ಇನ್ನೊಂದು ವಿಷಯ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಡ್ತೀನಿ. ಒಬ್ರು ಮಾಸ್ಟರ್ ಜೊತೆ ಒಬ್ರು ಬೇರೆ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥವ್ರು, ಅವ್ರ ಜೊತೆ ಒಂದು ವಿಚಾರ ವಿನಿಮಯ, ಒಂದು ಚರ್ಚೆ ಅನ್ನುವಂಥದ್ದಲ್ಲಿ ನನಗೆ ಪ್ರಾರಂಭ ಆದಾಗ, ನಿಮ್ ಪಿರಮಿಡ್ ಸೊಸೈಟಿಯವ್ರು ನೀವೇನ್ ಮಾಡ್ತಾ ಇದ್ದೀರಮ್ಮ, ಅನುಭವಗಳನ್ನ ಹೇಳ್ಕೊಳ್ತೀರಿ. ಆ ಅನುಭವಗಳನ್ನ ಹೇಳ್ಕೊಳೋಗ ನನಗೆ ಇಂಥ ಅನುಭವ ಬಂದಿದೆ, ನನಗಂತ ಅನುಭವ ಬಂದಿದೆ ಅಂತ ಅಹಂಕಾರವನ್ನ ತುಂಬಿಕೊಂಡು ನಾನೇ ಗ್ರೇಟು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದೀರಿ. ಅಲ್ಲಿಗೆ ಎಲ್ಲಿ ಬಂತು ಜ್ಞಾನ? ಅಲ್ಲಿ ಪತ್ರಿಜಿಯವ್ರು ಹೇಳಿರುವಂತ ವಿಚಾರದಲ್ಲಿ ನೀವು ಎನ್ಲೈಟನ್ ಆಗ್ತಾ ಇದ್ದೀರಿ? ಇನ್ನು ಮಾಯೆಗೆ ಬಿದ್ದೋಗ್ತಾ ಇದ್ದೀರಿ. ಯಾಕೆ ಹೇಳ್ಕೊಬೇಕಿಂತ ಅನುಭವಗಳನ್ನ ಅಂತ ಈ ರೀತಿಯಾಗಿ ಅವರು ಟ್ರಿಗರ್ ಮಾಡಿರೋದು ಉಂಟು. ಅಂದ್ರೆ ಎಲ್ಲಾ ಇದು ಏನ್ ಪತ್ರಿಜಿ ಮಾರ್ಗದಲ್ಲೇ ಅಲ್ಲ, ಯಾವುದೇ ಮಾರ್ಗಕ್ಕೆ ಹೋಗ್ಲಿ, ಎಂಥ ಮಾರ್ಗದಲ್ಲೇ ಆಗಿರ್ಲಿ, ಎಂಥ ಸಾಧನೆ ಇದ್ರಲ್ಲೇ ಆಗಿರ್ಲಿ, ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಇಂಥ ಒಂದು ಅವಿವೇಕ ಅನ್ನುವಂಥದ್ದು ಅಥವಾ ಅಜ್ಞಾನ ಅನ್ನುವಂಥದ್ದು ನಮ್ಮನ್ನ ಆವರಿಸ್ತಾನೆ ಇರುತ್ತೆ. ಅನುಭವಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋತ್ರನೂ ಅಜ್ಞಾನ ಆವರಿಸುತ್ತೆ. ಎಕ್ಸ್ಪ್ರೆಸ್ ಮಾಡ್ದಂಗೆ ಒಳಗಡೆ ಸಾಧನೆ ಮಾಡ್ತಾ ಇರ್ಬೇಕು ಅಂತ ಅನ್ಕೊಂಡಾಗ್ಲೂ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಜ್ಞಾನ ಅನ್ನೋದು ಆವರಿಸ್ತಾ ಇರುತ್ತೆ. ಇದನ್ನ ನಾವು ತೆಗಳೋ ಹಾಗಿಲ್ಲ, ಅದನ್ನ ನಾವು ಹೆಚ್ಚು ಅಂತ ಹೇಳೋ ಹಾಗೂ ಇಲ್ಲ, ಹೊಗಳೋದು ಇಲ್ಲ, ತೆಗಳೋದು ಇಲ್ಲ. ಈ ರೀತಿಯಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾರು ಈ ಅನುಭವಗಳ ವಿಷಯದಲ್ಲಿ ಇಂಥ ಒಂದು ಪರಿಕಲ್ಪನೆಗಳಿಂದ ಮಾತಾಡ್ತಾರೆ, ನಾನು ಮಾತ್ರ ಎಸ್ಪೆಷಲಿ ತುಂಬಾ ಟ್ರಿಗರ್ ಆಗಿದ್ದೀನಿ. ಬೇರೆ ಬೇರೆ ಮಾರ್ಗಗಳಲ್ಲಿ ಇರೋವ್ರ ಜೊತೆ ನನ್ಗಂತವ್ರ ಜೊತೆ ಸಂಪರ್ಕ ಕೊಡಿಸ್ತಾ ಇದ್ದಾರೆ ಮಾಸ್ಟರ್ಸು. ಅಂತವ್ರ ಜೊತೆ ಕನೆಕ್ಟ್ ಮಾಡ್ತಾರೆ, ಅಂತವ್ರ ಜೊತೆ ವಿಚಾರಗಳ ವಿನಿಮಯ ಮಾಡ್ಕೊಳಕ್ಕೆ ಅವಕಾಶ ಮಾಡ್ತಾರೆ. ಅಲ್ಲಿ ಎಲ್ಲ ಪ್ರೊವೋಕ್ ಮಾಡ್ತಾರೆ. ಮಾತಾಡ್ತಾ 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 ಹೆಂಗೋ ಪೀಕ್ ಹೋಗ್ತಾ ಇರುತ್ತೆ ಆ ವಿಚಾರಗಳು. ಅಷ್ಟು ಪೀಕ್ ಹೋದಾಗ ನಾನು ಅಷ್ಟೇ ಅಂತರ್ಮುಖವಾಗಿ ಹೋಗೋಂಗೆ ಮಾಡ್ತಾ ಇದ್ದಾರೆ. ಅಂತರ್ಮುಖವಾಗಿ ಹೋಗ್ತಾ ಹೋಗ್ತಾ ಎಷ್ಟೆಲ್ಲ ಕ್ಲಾರಿಟಿ ತಂದ್ಕೋಬೇಕು ಅಷ್ಟು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅದೇ ಕ್ಲಾರಿಟಿನ ಎಲ್ಲರ ಜೊತೆ ಹಂಚ್ಕೊಳ್ಳುವಂತ ಕೆಲಸ ಮಾಡಿಸ್ತಾ ಇದ್ದಾರೆ ಅಷ್ಟೇ ಮಾಸ್ಟರ್ಸ್. ಇವತ್ ನಾನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ಇಷ್ಟೆಲ್ಲ ನನ್ನನ್ನ ಏನು ಅಂಕುಶ ತಗೊಂಡು ತಿವಿದು ಮುಂದಕ್ಕೆ ಓಡಿಸ್ತಾ ಇಷ್ಟೆಲ್ಲ ಪೆಟ್ಟುಗಳನ್ನ ಕೊಡ್ತಾ, ಅನುಭವಗಳನ್ನ ಕೊಡ್ತಾ ಈ ತರ ತಯಾರು ಮಾಡ್ತಾ ಇರುವಂತದ್ದು, ಅದನ್ನ ನನ್ನ ಮುಖಾಂತರ ಕೆಲಸ ಮಾಡಿಸ್ಕೊಳ್ತಾ ಇರುವಂತದ್ದು. ಸೊ ಅನುಭವಗಳನ್ನ ನಾವು ಬಂದಿರೋದನ್ನ ಹೇಳ್ಕೊಳ್ತೀವಿ ಅಂದ್ರೆ ಯಾವ ಸ್ಥಿತಿಯಲ್ಲಿ ಹೇಳ್ತಾ ಇದ್ದೀವಿ? ಆತ್ಮಾನಂದದ ಸ್ಥಿತಿಯಲ್ಲಿ ಹೇಳ್ತಾ ಇದ್ದೀವ? ಸಾರ್ಥಕ ಭಾವನೆಯಲ್ಲಿ ಹೇಳ್ತಾ ಇದ್ದೀವ? ನಾನೇ ಗ್ರೇಟ್ ಅನ್ನುವಂತ ಸ್ಥಿತಿಯಲ್ಲಿ ಹೇಳ್ತಾ ಇದೀವ? ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಒಂದು ವೇಳೆ ನಾನೇ ಸೂಪರು ಅಂತ ಏನಾದ್ರೂ ನಮ್ಮ ಮನಸ್ಸಿನಲ್ಲಿ ಬಂದಿದೆ ಅಂದ್ರೆ ಬರ್ದಿಟ್ಕೊಳ್ಳೋಣ, ನಾವು ಮಾಯೆಯಲ್ಲಿ ಸಿಕ್ಕಾಕೊಂಡಿದೀವಿ ಅಂತ, ನಮ್ಮ ಪುರೋಗತಿಗೆ ನಾವೇ ಅಡ್ಡುಗೋಡೆ ಹಾಕೊಂಡಿದೀವಿ ಅಂತ. ಎಸ್, ಥ್ಯಾಂಕ್ ಯು ಈ ವಿಷಯ ಮತ್ತೆ ಆಡ್ ಮಾಡೋದಕ್ಕೆ ಅವಕಾಶ ಆಗಿದ್ದಕ್ಕೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಸ್, ರೈಟ್. ಯಶೋಧ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಚೇಂಜಸ್ ಮೇಡಮ್, ಇದೆಲ್ಲ ಒಂಥರ ನಮಗ್ ಆಗ್ತಾ ಇತ್ತು ಮೇಡಮ್, ಆಗಿದೆ. ಅಂದ್ರೆ ಧ್ಯಾನಕ್ ಬರೋದಕ್ಕೆ ನಮ್ ಆಚೆ ಹೆಂಗಿದ್ವಿ, ಧ್ಯಾನಕ್ ಬಂದ್ಮೇಲೆ ಹೆಂಗಾಗಿದೀವಿ, ಆ ಅನುಭವ ಅಂತೂ ದಿನೇ ಆಗ್ತಾನೆ ಇರುತ್ತೆ ಮೇಡಮ್ ನಮಗಂತನು.
ನನಗ್ ಒಂದೇ ಖುಷಿ ಅಂತಂದ್ರೆ ನಮ್ಮ ಮನೆಯವ್ರ ಕಲ್ ತರ ಇದ್ರು ಮೇಡಮ್, ಯಾವ್ದು ಹೇಳಿದ್ ಮಾತೆ ಕೇಳ್ತಿರ್ಲಿಲ್ಲ. ಅಂದ್ರೆ ಹೇಳ್ತಿರ್ತಾರೆ ಪತ್ರಿಜಿ ಅವರೇ ಆಗ್ಲಿ ಎಲ್ಲ ಸ್ವಾಧ್ಯಾಯ ಮಾಡೋರು ಹೇಳ್ತಾರೆ, ಒಂದು ಮನೆಯಲ್ಲಿ ಒಬ್ಬ ಧ್ಯಾನಿ ಇತ್ತು ಅಂತಂದ್ರೆ ಮನೆಯವರೆಲ್ಲ ಧ್ಯಾನಿ ಆಗಕ್ಕೆ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಅದು ಒಂಥರ ಮಿರಾಕಲ್ ಅನ್ಸುತ್ತೆ ಮೇಡಮ್. ತಾನೇ 2 ದಿನ ಅಷ್ಟೇ ಮೇಡಮ್ ನಾನು ಹೇಳಿದ್ದವರಿಗೆ. ಬೆಳಗ್ಗೆ ಎದ್ದ ತಕ್ಷಣನೇ ಯೋಗನು ಮಾಡ್ತಾರೆ, ಧ್ಯಾನನು ಮಾಡ್ತಾರೆ. ನನಗಂತೂ ಬಹಳ ಇದರಿಂದ ಯಾರು ಚೇಂಜ್ ಆಗ್ತಾರೋ ಇಲ್ವೋ ಮನೆಯಲ್ಲಿ, ನಮ್ ಯಜಮಾನ್ರು ಚೇಂಜ್ ಆಗ್ತಾರೆ ಅಂತಂದ್ರೆ ಬೇರೆಯವರೆಲ್ಲ ನಾವು ಚೇಂಜ್ ಮಾಡಕ್ಕೆ ನಮಗೆ ಖುಷಿ ಆಗುತ್ತೆ ಮೇಡಮ್. ಫಸ್ಟ್ ಅವ್ರು ಚೇಂಜ್ ಆಗ್ಬೇಕು ಅಂತ ನನ್ ಮನ್ಸಲ್ಲಿತ್ತು, ಅವ್ರು ಚೇಂಜ್ ಆಗಿದ್ದಾರೆ ಮೇಡಮ್. ಇದು ಹೇಳ್ಕೊಳಕ್ಕಂತೂ ನನಗೆ ಬಹಳ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಗುರುಜಿ. ಈ ವೇದಿಕೆ ನನಗೆ ಸಿಕ್ಕಿರೋದು ನಾನು ಅದೆಷ್ಟು ಆಭಾರಿ ಆಗಿರ್ತೀನೋ ಗೊತ್ತಿಲ್ಲ ಮೇಡಮ್. ತುಂಬಾ ತುಂಬಾ ಆಭಾರಿ ಮೇಡಮ್. ಈ ವೇದಿಕೆಗಂತೂ ಪ್ರತಿ ಕ್ಷಣನೂ ನಾನು ಆಭಾರಿ ಆಗಿದ್ದೀನಿ ಮೇಡಮ್. ಇಲ್ಲಿಂದಲೇ ನನ್ ಚೇಂಜ್ ಆಗಿರೋದು ಅಂತಂದ್ರೆ ಈ ವೇದಿಕೆಯಿಂದನೇ. ಅದನ್ನಂತೂ 100% ನಾನು ಹೇಳ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಇದೆ ಮೇಡಮ್, ಇದು ನಿಜವಾದ ಅನುಭವ ಮೇಡಮ್. ಇದು ಈ ತರ ಇರಬೇಕು ಅನುಭವಗಳಂದ್ರೆ. ಅಂದ್ರೆ ನಾವು ಆಂತರಿಕ ಅನುಭವಗಳು ಎಷ್ಟೇ ಇರಲಿ, ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಆಂತರಿಕ ಅನುಭವಗಳು ಯಾರಿಗೆ ಬೇಕಾಗಿರೋದು ಅದು. ಈಗ ನಾನು ಯಾವುದೋ ಒಂದು ಧ್ಯಾನದಲ್ಲಿ ಹೋಗಿ ಒಂದು ಬೇರೆ ಲೋಕಕ್ಕೆ ಹೋದಿನಿ, ಏನೋ ಒಂದು ನೋಡಿದ್ದೀನಿ, ಇಂಥ ಅನುಭವಗಳು ಹೇಳ್ತಾ ಇರ್ತಾರೆ. ಅದು ಏನಿಲ್ಲ ಅಂದ್ರೂ ಯಾರಿಗೂ ನಷ್ಟ ಇಲ್ಲ, ಕಷ್ಟ ಇಲ್ಲ, ನಷ್ಟ ಇಲ್ಲ, ಲಾಭ ಇಲ್ಲ ಅಂತ ಹೇಳ್ಬೋದು. ಅದರಲ್ಲಿ ನಷ್ಟ ಇಲ್ಲ, ಲಾಭ ಇಲ್ಲ. ನೀವು ಹೇಳಿದ್ರು ಓಕೆ, ಏನಿಲ್ಲ ಅಂದ್ರೂ ಓಕೆ. ಬಟ್ ಒಂದು ಅದೇ ವ್ಯಕ್ತಿ ಔಟ್ಸೈಡ್ ಅವ್ನು ನಡ್ಕೊಂಡ ವಿಧಾನ ಚೆನ್ನಾಗಿದ್ರೆ, ಧ್ಯಾನಕ್ಕೆ ಹಿಂದೆ ಧ್ಯಾನ ಮುಂದೆ ಹೇಗಿತ್ತು, ಧ್ಯಾನ ಆದ್ಮೇಲೆ ಅವ್ನು ನಡ್ಕೊಂಡ ವಿಧಾನ ಚೇಂಜ್ ಆದರೆ, ಈ ರೀತಿಯಲ್ಲಿ ಮೇಡಮ್ ಹೇಳಿದ್ರಲ್ಲ, ಅವರ ಪತ್ನಿ ಈಗ ಚೇಂಜ್ ಆಗಿದ್ದಾರೆ, ಅವರು ಧ್ಯಾನಿ ಆಗಿದ್ದಾರೆ, ಅದು ಅದ್ಭುತವಾದ ಅನುಭವಗಳು. ಅದೇ ನಿಜವಾದ ಅನುಭವಗಳು ಅಂತ ಅನಿಸ್ತದೆ ಮೇಡಮ್. ನಿಜವಾದ ಅನುಭವ ಅಂದ್ರೆ ಅದೇ ಅಂತ ನಾವು ಅರ್ಥ ಮಾಡ್ಕೋಬೇಕು. ರೈಟ್, ಥ್ಯಾಂಕ್ ಯು. ಎಸ್, ಬಹಳ ಖುಷಿ ಇದೆ. ನಮ್ಮನೆಯವ್ರು ಚೇಂಜ್ ಆಗಿರೋದಂತೂ ನನಗ್ ಬಹಳ ಖುಷಿ ಇದೆ. ಈ ವೇದಿಕೆಯಲ್ಲಂತೂ ಅದನ್ನ ಹೇಳ್ಕೊಂಡೆ, ಯಾವಾಗ್ಲೂ ಪ್ರತಿ ಸಲನೂ ಹೇಳ್ಕೊಂತಿರ್ತೀನಿ. ಅವರು ಕೂಡ ಹೇಳ್ಕೊಂತಿರ್ತಾರೆ ಮೇಡಮ್. ಅವರಲ್ಲಿ ಏನ್ ಬದಲಾವಣೆ ಕಂಡಿದೆ ಏನೋ ಗೊತ್ತಿಲ್ಲ, ಒಟ್ಟಿ ನನ್ ನೋಡ್ದಾಗೆಲ್ಲ ಹೇಳ್ತಿರ್ತಾರೆ, ಎಲ್ಲಾರ್ಗು ಹೇಳ್ತಿರ್ತಾರೆ, ಇವಳು ಧ್ಯಾನ ಮಾಡ್ತಾಳೆ, ಹಂಗಾಗಿ ಹಿಂಗಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು. ನನಗ್ ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಹೊಗಳಿಕೆ ಅಂತಲ್ಲ, ಒಟ್ಟಿಗೆ ನನ್ನಲ್ಲಿ ಒಂದು ಬದಲಾವಣೆ ಅವ್ರು ನೋಡಿದಾರಲ್ಲ ಅಂತ ನನಗ್ ಖುಷಿ ಆಗುತ್ತೆ ಮೇಡಮ್. ರೈಟ್, ವಂಡರ್ಫುಲ್. ರೇವತಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ನಾಗಾಂಬಿಕಾ ಮೇಡಮ್, ಮತ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ನಾನು ಒಂದೇ ಒಂದು ವರ್ಡ್ ಅಲ್ಲಿ ಹೇಳುದು ಸರ್, ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಅಂಶಗಳನ್ನ ಕೊಟ್ರು. ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ, ಉಸಿರಾಡೋರಿಗೆಲ್ಲ ಸಮಯ ಇದ್ದೇ ಇದೆ ಅಂತ. ಹೌದು, ಇದು ಒಂದನ್ನ ತಿಳ್ಕೊಂಡ್ರೆ ನಮ್ ಜೀವನದಲ್ಲಿ ಇನ್ನೇನು ಬೇಡ, ಅಥವಾ ಎಲ್ಲವನ್ನ ನಾವೇನು ಅಂದ್ಕೊಳ್ತೇವೆ ನಾವು ಸಮಯ ಕೊಡ್ಬೇಕು, ಸಮಯ ಕೊಡ್ಬೇಕು, ಸಮಯ ಇಲ್ಲ ಅಂತ, ಇದನ್ನೆಲ್ಲ ತಿದ್ಕೊಂಡ್ರೆ ಸಾಕು ಅಂತ ಹೇಳತಕ್ಕಂತ ಅಂಶವನ್ನ ಗಮನಕ್ಕೆ ತಂದಿದ್ದೇನೆ. ಇನ್ನೊಂದೇನು ಅಂತಂದ್ರೆ ಸರ್, ನಮ್ಮಲ್ಲೂ ಬದಲಾವಣೆ ಆಯ್ತು. ನಾನು ಹೇಳಿದ್ದೇನೆ ಮನೆಯಲ್ಲೂ ಮನೆಯವರು ಕೂತ್ಕೋತಾ ಇದ್ದಾರೆ ಅಂತ. ಜೊತೆಗೆ ಅವ್ರ ಅಕ್ಕ ಪೂನಾದಲ್ಲಿದ್ದಾರೆ. ಅವ್ರಿಗೆ ಹೇಗೆ ಅಂದ್ರೆ ಮಹತಾರ್ ಸಂಸ್ಥೆನ ನೋಡ್ಲೇಬೇಕು ಅಂತ ಮುಂದಿನ ತಿಂಗಳು ಟಿಕೆಟ್ ಬುಕ್ ಮಾಡಿದ್ದಾರೆ. ಸೊ ಬೆಂಗಳೂರಿಗೆ ಬರ್ತಾ ಇದ್ದೇನೆ. ಫಸ್ಟ್ ನನಗೆ ಮಹತಾರ್ ಸಂಸ್ಥೆಗೆ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಪಿರಮಿಡ್ ವ್ಯಾಲಿಗೆ ಸಹ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಬಹಳ ಒಂಥರ ತುಡಿತದಲ್ಲಿದ್ದಾರೆ. ಅಂದ್ರೆ ಅವರು 9 to 10 ಕೂತ್ಕೋತಾ ಇದ್ದಾರೆ ರೆಗ್ಯುಲರ್ ಆಗಿ. ಸೊ ನಿನ್ನೆ ಫೋನ್ ಮಾಡಿದ್ರು, ಯಾವಾಗ ನೆಕ್ಸ್ಟ್ ಸ್ಟಾರ್ಟ್ ಆಗುವುದು ಅಂತ ಹೇಳ್ಕೊಂಡು. ಇವರು ಮಾತ್ರ ಅಲ್ಲ, ನನ್ನ ಕೊಲೀಗ್ಸ್ ಸಹ ಯಾಕೆ ಬರ್ತಾ ಇಲ್ಲ 9 to 10, ಅವರು ಕೊನೆ ದಿನ ಇರ್ಲಿಲ್ಲ ಅಂತೆ. ಸೊ ಹಾಗಾಗ್ಬಿಟ್ಟು 9 ರಿಂದ 10ಕ್ಕೆ ಆನ್ ಮಾಡಿದ್ದೆ, ನೀನು ಇಲ್ಲ, ನಿನ್ ಪ್ರೋಗ್ರಾಮ್ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಅದಕ್ಕೆ ನಾಳಿದಿಲ್ಲ, 25ರಿಂದ ಸ್ಟಾರ್ಟ್ ಆಗುತ್ತೆ, ಎಲ್ರೂ ಕೂತ್ಕೊಳ್ಳಿ ಅಂತ ಹೇಳತಕ್ಕಂಥದ್ದು. ಇದು ಒಂಥರ ಪರಿವರ್ತನೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅದೇ ನಿಜವಾದ ಪರಿವರ್ತನೆ. ಸೊ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಮೇಡಮ್ ಹೇಳುವಂಥದ್ದಲ್ಲಿ ಅಂದ್ರೆ ಸಮಯ ಕೊಟ್ಟು ಸಹನ ಇಟ್ಕೊಂಡು ಈ ಎರಡು ಜೋಡಿಸ್ಕೊಂಡ್ರೆ, ಪ್ರತಿಯೊಬ್ಬರು ಅವರು ಇದಕ್ಕೆ ಮುಂಚೆ ಅಜ್ಞಾನಿ ಆಗಿರ್ಬೋದು, ಇದಕ್ಕೆ ಮುಂಚೆ ಧ್ಯಾನ ಮಾಡ್ತಾ ಇಲ್ಲ ಆದ್ರೂ ಈಗ ಶುರು ಮಾಡಿಕೊಂಡು, ಯಾರೇ ಹೊಸಬರಾದ್ರೂ ಅವ್ರಿಗೆ ಅವ್ರ ಸಮಯ ಕೊಟ್ಟು ಸಹನ ಇಟ್ಕೊಂಡು ಮಾಡಿದರೆ ಬರೋಂಥ ಅದೇ ಸಾಧನ, ನಿಜವಾದ ಸಾಧನ. ಅಲ್ಲಿಂದ ಬರೋಂಥ ನಿಜವಾದ ಅನುಭವ ಅಂದ್ರೆ ಜೀವನ ಪರಿವರ್ತನೆ ಅಷ್ಟೇ. ಅದಕ್ಕಿಂತ ದೊಡ್ಡದಾಗಿ ಮಿಕ್ಕಿದೆಲ್ಲ ಆಂತರದಲ್ಲಿ ಏನೇನೋ ಆಗ್ತದೆ, ಆಗ್ಲಿ ಪರವಾಗಿಲ್ಲ, ಅದು ಏನಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸೊ ಒಂದ್ಸರಿ ಓಶೋ ಒಂದು ಬುಕ್ಕಲ್ಲಿ ಬರೀತಾನೆ, ಸೊ ನಿಮ್ಮಲ್ಲಿ ಒಳಗಡೆ ಆಗುವಂಥ ಅನುಭವಗಳು ಏಲಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ, ಕೀಪ್ ಇಟ್ ಎ ಸೀಕ್ರೆಟ್ ಅಂತ ಹೇಳ್ತಾರೆ. ಅದನ್ನೂ ಹೇಳಿದ್ದಾನೆ ಒಂದ್ಸರಿ, ಒಂದು ಬುಕ್ ನಾನು ಓದ್ತಾ ಇರುವಾಗ. ಸೊ ಏನೇ ಒಳಗಡೆ ಆಗ್ತಾ ಇರೋಂಥ ಅನುಭವಗಳು ನೀವು ಬಾಹ್ಯದಲ್ಲಿ ಸುಮ್ಮನೆ ಹೇಳ್ತಾ ಹೋಗೋದು ಸರಿಯಿಲ್ಲ, ಅದನ್ನು ಆಂತರಿಕವಾಗಿ ಇಟ್ಕೋಬೇಕು, ಅದು ಮರ್ಮವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ಅದು ವಿಹೀನವಾಗತ್ತೆ, ನಿಮಗೆ ಅದರ ಪ್ರಭಾವ ಕಡಿಮೆ ಆಗತ್ತೆ. ಅದು ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಕೃಷ್ಣ ನೋಡಿದೆ, ಇದು ನೋಡಿದೆ ಅಂತವೆಲ್ಲ ಯಾರಿಗೂ ಹೆಲ್ಪ್ ಆಗಲ್ಲ.
ಯಾರಿಗೆ ಹೆಲ್ಪ್ ಆಗುತ್ತೆ? ಏನೋ ಮೇಡಮ್ ಹೇಳ್ತಾರಲ್ಲ, ಗರ್ವವಾಗಿ ನನಗೆ ಬಂತು ಅಂತ ಹೇಳ್ಕೊಳಕ್ ಮಾತ್ರ ಸಾಧ್ಯ ಅಷ್ಟೇ. ಅದು ಯಾರಿಗೂ ಹೆಲ್ಪ್ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಪಕ್ಕ ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ಗೂ ಹೆಲ್ಪ್ ಆಗಲ್ಲ ಹೇಳ್ಬೇಕಂದ್ರೆ. ಇನ್ನು ಯಾರಿಗೋ ಮೂರನೇ ವ್ಯಕ್ತಿಗೆ ಹೇಳಿ ಏನು ಪ್ರಯೋಜನ ಅದು? ರೈಟ್. ಎಸ್ ಇನ್ನೊಂದು ಅಣ್ಣ, ಏನಂತಂದ್ರೆ ಇನ್ನೊಂದೇ ಒಂದು ವಿಷಯ ಆಡ್ ಮಾಡ್ಬಿಡ್ತೀನಿ ರೇವತಿ ಮೇಡಮ್, ಸಾರಿ. Yeah, no, no, ಇನ್ನೊಂದು no. ವಿಷಯ ಆಡ್ ಮಾಡಿ. ಈಗ ನನ್ನ ವಿಷಯನೇ ಹೇಳ್ಬೇಕು ಅಂದ್ರೆ, ಸಾಧನೆ ಮಾಡಿದಾಗ ಈ ಒಂದು ಥರ್ಡ್ ಐ ಅಂತ ಹೇಳ್ತೀವಲ್ವಾ, ಎಲ್ರು ಥರ್ಡ್ ಐ ಅಂತಾರೆ, ಸೂಕ್ಷ್ಮ ಶರೀರ ಯಾನ ಅಂತಾರೆ. ನನ್ ಬಾಡಿಯಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಯ್ತು, ಇಲ್ಲೆಲ್ಲ ಓಡಾಡ್ಕೊಂಡ್ ಬಂತು, ಹಿಂಗೆಲ್ಲ ತಿಳ್ಕೊಂತ ಹಿಂಗೆಲ್ಲ ನೋಡ್ತು ಅಂತ ಹೇಳಿದಾಗ ನನಗೆ ನನಗಿನ್ನೂ ಬರ್ತಾ ಇಲ್ವೇ ಅಂತ ಅನ್ನಿಸ್ತಾ ಇತ್ತು. ಈ ಕೂತ್ಕೊಂಡಿರೋ ಜಾಗದಲ್ಲಿ ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ಇಂತ ನೋಡುವಂತ ಕೆಪಾಸಿಟಿ ಇದೆ ಅಂತ ಅವ್ರು ಹೇಳಿದಾಗ ನನ್ ಕಾಣಿಸುತ್ತೆ, ಅವ್ರು ಹಿಂಗ್ ಮಾಡ್ತಾ ಇದ್ರು ಅಂತ ಹೇಳಿದಾಗ ನನಗಂಗ್ ನೋಡಕ್ ಆಗ್ತಾ ಇಲ್ವೇ, ನಾನ್ ಯಾವಾಗ ನೋಡ್ತೀನಿ, ನಾನ್ ಯಾವಾಗ ಹಂಗ್ ಸೂಕ್ಷ್ಮ ಶರೀರದಲ್ಲಿ ಓಡಾಡ್ತೀನಿ, ಇಂತ ಒಂದು ಪರಿಕಲ್ಪನೆಗಳು ಇತ್ತು. ಆದ್ರೆ ಅದು ಇವಾಗ ನಾನು ಹೇಳ್ತಾ ಇರೋ ರೇಂಜಲ್ಲಿ ಇವತ್ತಿನವರೆಗೂ ಇನ್ನೂ ನನ್ಗೆ ಪೂರ್ತಿಯಾಗಿ ಆ ರೇಂಜಲ್ಲಿ ನನ್ಗೆ ಅನುಭವ ಸಿಕ್ಕಿಲ್ಲ. ನನ್ಗಿನ್ನು ಅದಕ್ಕೆ ಥರ್ಡ್ ಐ ನನ್ಗೆ ಆಕ್ಟಿವೇಟ್ ಆಗಿದೆ ಅಂತ ಬೇರೆಯವ್ರು ಹೇಳೋಂತ ವಿಚಾರಗಳಿಂದ ಅನ್ಸಿದ್ರುನು ಇನ್ನೂ ಎಷ್ಟು ಆಗ್ಬೇಕಾಗಿದೆ ಅನ್ನುವಂಥದ್ದೇ ನನ್ನ ಮನಸ್ಸಿನಲ್ಲಿ ಇರುವಂತದ್ದು. ಸೂಕ್ಷ್ಮ ಶರೀರ ಅಂತಂದ್ರೆ ಬಿಡುಗಡೆ ಆದಂಗ ಅನ್ಸುತ್ತೆ, ಓಡಾಡಿದ್ದೀನಿ ಅಂತ ಅನ್ಸುತ್ತೆ. ಆದ್ರೆ ಪ್ರಜ್ಞಾಪೂರ್ವಕವಾಗಿ ನಾನು ನನ್ನ ಶರೀರದಿಂದ ಆಚೆ ಬಂದು ನನ್ನ ಶರೀರನ ನಾನೇ ನೋಡುವಂಥದ್ದು ಸೂಕ್ಷ್ಮ ಶರೀರ ಪ್ರಜ್ಞಾಪೂರ್ವಕವಾಗಿ ನನಗೆ ಇನ್ನೂ ಬಂದಿಲ್ವಲ್ಲ ಅನ್ನುವಂಥದ್ದೇ ನನಗೆ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇವಾಗ ಇನ್ನೊಂದು ವಿಷಯನ, ಯಾರಿಗೆ ಅವಶ್ಯಕತೆ ಇದೆಯೋ ಅನುಭವಗಳು ಅವ್ರಿಗೆ ಮಾತ್ರ ಬರುತ್ತೆ, ಬೇಡದೇ ಇರೋರ್ಗೆ ಬರೋದಿಲ್ಲ ಅನ್ನುವಂಥ ವಿಚಾರ ಹೇಳ್ತಾರಲ್ವಾ. ಹಾಗಾದ್ರೆ ಇವಾಗ ಸುಪ್ರೀಂ ಮಾಸ್ಟರ್ಸ್ ಇದ್ದಾರಲ್ವಾ, ಅವ್ರಿಗೆ ಅನುಭವಗಳು ಬೇಕಾಗಿಲ್ಲ, ಥರ್ಡ್ ಐ ಬೇಕಾಗಿಲ್ಲ, ಸೂಕ್ಷ್ಮ ಶರೀರ ಯಾನ ಬೇಕಾಗಿಲ್ಲ ಅಂತಂದಾಗ ಅವರು ಕೆಲಸ ಹೆಂಗ್ ಮಾಡಕ್ಕಾಗತ್ತೆ? ಆಸ್ಟ್ರಲ್ ವರ್ಕ್, ಸ್ಪಿರಿಚುವಲ್ ಅಲ್ಲಿ ಎನರ್ಜಿ ವರ್ಕ್ ಹೆಂಗ್ ಮಾಡಕ್ಕಾಗತ್ತೆ? ಹೌದು ತಾನೆ? ನನ್ಗೆ ಪ್ರಶ್ನೆ ಬಂದಿತ್ತು. ಆದ್ರೆ ಆ ಪ್ರಶ್ನೆಗೆ ನನಗೆ ಅನುಭವ ಪೂರ್ವಕವಾಗಿ ಕ್ಲಾರಿಟಿ ಕೊಟ್ರು. ಹೇಗೆ ಅಂತಂದ್ರೆ, ಈಗ ನಾನೇನಿದ್ದೀನಿ, ನಾನು ಕಸನ ತುಂಬ್ಕೊಂಡು ಬಂದಿದ್ದೀನಿ. ನನ್ನ ಕಸವನ್ನ ನಾನು ಕ್ಲಿಯರ್ ಮಾಡಿಕೊಂಡು ಸೆಲ್ಫ್ ರಿಯಲೈಸೇಷನ್ ಅನ್ನೋದನ್ನ ನಾನು ತಂದ್ಕೊಂಡ್ಮೇಲೆ ಆ ಒಂದು ಎಲ್ಲ ಕಸ ಕ್ಲಿಯರ್ ಆಗ್ತಾ 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 ಆವಾಗ ಈ ಅನುಭವಗಳು ಅನ್ನೋವಂಥದ್ದು ಏನಿದೆ ಪರಿಕಲ್ಪನೆ ನನಗೆ, ಅದು ಸ್ವಲ್ಪ ಇವಾಗ ಸಿಗೋದಿಕ್ಕೆ ಶುರುವಾಗಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಸ್ಟ್ರಲ್ ಪ್ರೊಜೆಕ್ಷನ್ ಇರ್ಲೇಬೇಕಾಗತ್ತೆ, ಥರ್ಡ್ ಐ ವಿಷನ್ ಕೂಡ ಎಲ್ಲ ಬೇಕಾಗತ್ತೆ. ಆದ್ರೆ ಅದನ್ನ ಯಾವ್ಯಾವ ಟೈಮಲ್ಲಿ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದು ಇರುತ್ತೋ, ಕಸವನ್ನು ಸ್ವಚ್ಛ ಮಾಡ್ಕೊಂಡ್ಮೇಲೆ ಯಾವಾಗ ಅದು ಸಿಗ್ಬೇಕಾಗಿರುತ್ತೋ ಆವಾಗ ಅದು ಸಿಗುತ್ತೆ ಅನ್ನೋದು ನನಗೆ ಅನುಭವ ಪೂರ್ವಕವಾಗಿ ಅರ್ಥ ಆಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಈ ಒಂದು ಸಮಯದಲ್ಲಿ ಈ ಒಂದು ಅಂಶನ್ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಮ್ಮಲ್ಲಿ ಬದಲಾವಣೆಗಳು ಬರಕ್ ಶುರುವಾಗಿದೆ, ಅನುಭವಗಳು ನಾವು ಹೇಳೋಂತ ರೇಂಜಲ್ಲಿ ಇಲ್ಲ, ಬದಲಾವಣೆಗಳು ಬರ್ತಾ ಇದೆ. ಅಂದ್ರೆ ಆ ಬದಲಾವಣೆಗಳು ಮುಂದಿನ ಅಲ್ಟಿಮೇಟ್ ಸ್ಥಿತಿಗೆ ಹೋಗೋದಿಕ್ಕೆ ಅಡಿಪಾಯ ಅನ್ನುವಂಥದ್ದು ಈ ಒಂದು ಸೂಕ್ಷ್ಮ ಕೂಡ ಇಲ್ಲಿ ಗಮನಿಸೋ ಅವಶ್ಯಕತೆ ಇತ್ತು. ಅದಕ್ಕೆ ಇದನ್ನು ಕೂಡ ಆಡ್ ಮಾಡಿದೆ. ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಇದನ್ನೇ ನಾನು ಹೇಳಬೇಕಾಗಿತ್ತು. ಯಾಕಂತಂದ್ರೆ ನಮ್ಮ ಈ ವೇದಿಕೆಯಲ್ಲಿ ತುಂಬಾ ಜನ ಅನುಭವನ ಹಂಚ್ಕೊಳ್ಳುವಾಗ ಹೀಗಾಯ್ತು ಇದು ಕಂಡೆ ಅಂತ, ಪಾಪ ಕೆಲವರು ಅಯ್ಯೋ ಹಾಗಾದ್ರೆ ನಾನ್ ಮಾಡ್ತಾ ಇರೋದು ಸರಿ ಇಲ್ವಾ ಅಂತ ಪ್ರಶ್ನೆಗಳನ್ನ ಸಹ ಕೇಳಿದ್ದಾರೆ. ನನ್ಗಿಂತದೇನು ಆಗಿಲ್ವಲ್ಲ, ನಾನೇನು ನೋಡಿಲ್ವಲ್ಲ, ಹಾಗಾದ್ರೆ ನಾನ್ ಮಾಡೋ ಧ್ಯಾನ ಸರಿ ಇಲ್ವಾ ಏನಂತ. ಅದಕ್ಕೋಸ್ಕರ ಅದನ್ನ ಸರ್ ಹೇಳಿದ ಹಾಗೆ ಹಂಚಿಕೊಳ್ಳದೆ ಇದ್ರೆ ಅದು ನಿಜವಾಗ್ಲೂ ತುಂಬಾ ಒಳ್ಳೇದು ಅಂತ ನನ್ಗನ್ಸುತ್ತೆ. ಇನ್ನೊಬ್ರಿಗೆ ಏನೋ ಒಂಥರ ಅಯ್ಯೋ ನಾನ್ ಮಾಡೋದು ಸರಿ ಇಲ್ವಾ ಅಂತ ಹೇಳತಕ್ಕಂತ ಒಂದು ಮನೋಭಾವ ಬೇಡ. ಎಲ್ಲರ ಧ್ಯಾನವೂ ಸಹ ಎಲ್ಲರ ಅನುಭವಕ್ಕೆ ತಕ್ಕಂತೆ ಆಗತಕ್ಕಂಥದ್ದು. ಅಂದ್ರೆ ಅವ್ರಿಗೆ ಕಾಣಬಹುದು, ಕಾಣದೇ ಇರಬಹುದು, ಇದೆಲ್ಲವೂ ಸಹ ಅವರವರ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಆದ ಕಾರಣ ಸರ್ ಹೇಳಿದ್ದು ತುಂಬಾ ಅಗತ್ಯ. ಆಕ್ಚುಲಿ ಶೇರ್ ಮಾಡ್ಕೊಳ್ಳೋ ಅಗತ್ಯ ಇದೆ. ಅಂದ್ರೆ ಅನುಭವಗಳನ್ನ ಹಂಚ್ಕೊಂಡಾಗ ಪ್ರೇರಣೆ ಸಿಗುತ್ತೆ, ಶಕ್ತಿ ಸಿಗುತ್ತೆ, ಅವರ ಅನುಭವ ಜ್ಞಾನ ನಮಗೆ ಬೆಳಕಾಗುತ್ತೆ. ಆದ್ರೆ ಆ ರೀತಿಯಾಗಿ ಹೇಳ್ಕೊಂಡಾಗ ಮತ್ತೆ ನನಗಂತ ಅನುಭವ ಆಗ್ತಾ ಇಲ್ಲ ಅಂದ್ರೆ ನಾನ್ ಚಿಂತೆ ಮಾಡೋದ್ ಬೇಕಾಗಿಲ್ಲ, ಕೊರಗೋದು ಮಾಡಿದ್ರೆ ಅಲ್ಲಿ ಮತ್ತೆ ಅದೇ ಬ್ಲಾಕೇಜ್ ಆಗಿ ಕ್ರಿಯೇಟ್ ಆಗತ್ತೆ. ನಾವು ಮತ್ತೆ ಅಲ್ಲಿ ಸಿಕ್ಕಾಕೊಂಡ್ ಮತ್ತೆ ಅಲ್ಲೇ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇಂತಹ ಸ್ಥಿತಿಗಳು, ಇಂತಹ ಆಲೋಚನೆಗಳು ಬೇಡ. ಅವ್ರಿಗೆ ಬಂದಿದೆಯಲ್ಲ, ಸಾಧನೆ ಮಾಡೋಣ. ಸೂತ್ರ ಎಲ್ಲಾರ್ಗೂ ಒಂದೇ, ಸಿದ್ಧಾಂತ ಎಲ್ಲಾರ್ಗೂ ಒಂದೇ, ಸತ್ಯ ಎಲ್ಲಾರ್ಗೂ ಒಂದೇ. ಇವತ್ತಲ್ದಿದ್ರೆ ನಾಳೆ ಎಲ್ರಿಗೂ ಸಿಕ್ಕಂಗೆ ನನಗೂ ಸಿಗುತ್ತೆ. ಇದು ಇಲ್ಲಿರ್ತಕ್ಕಂಥ ಒಂದು ತತ್ವ. ಈ ತತ್ವನ ಮನಸ್ಸಿನಲ್ಲಿ ಇಟ್ಕೊಂಡು ಸಿಗ್ಲಿಲ್ವಲ್ಲ ಅಂತ ಕೊರಗೋದನ್ನ ಬಿಟ್ಟು ಸಾಧನೆ ಮಾಡ್ತಾ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳುವಂತ ಪ್ರಯಾಣದಲ್ಲಿ ನಾವು ಮುಂದೆ ಸಾಗೋಣ. ಅವಾಗ ಕೊನೆಯಲ್ಲಿ ಇವೆಲ್ಲ ಬಂದೇ ಬರುತ್ತೆ, ಬರ್ಲೇಬೇಕು, ಬೇರೆ ದಾರಿ ಇಲ್ಲ ಅಷ್ಟೇ.
ಇವಾಗ ಪತ್ರಿ ಸರ್ಗೆ ಥರ್ಡ್ ಐ ವಿಷನ್ ಇಲ್ಲ ಅಂದ್ರೆ 40 ವರ್ಷ ಇಷ್ಟು ವಿಶಾಲವಾದ ಸಾಮ್ರಾಜ್ಯ ಕಟ್ಟಕ್ ಆಗ್ತಾ ಇತ್ತಾ? ಅವ್ರಿಗೆ ಸೂಕ್ಷ್ಮ ಶರೀರ ಯಾನ ಇಲ್ಲ ಅಂತಂದಿದ್ರೆ ಇಷ್ಟೆಲ್ಲ ಒಬ್ಬೊಬ್ರು ಉಸಿರಲ್ಲೂ ಮಿಳಿತವಾಗಿ ಯಾರ್ಯಾರು ಏನೇನಾಗಿದ್ದಾರೆ, ಯಾರಿಗೆ ಎಲ್ಲಿ ಏನ್ ತಿಳಿಸಿದ್ರೆ ಅವರು ಟ್ರಾನ್ಸ್ಫಾರ್ಮ್ ಆಗ್ತಾರೆ, ಯಾರಿಗೆ ಎಲ್ಲಿ ಏನ್ ರಿಪೇರಿ ಮಾಡ್ಬೇಕಾಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತ ಅವ್ರಿಗೆ? ಅವರು ಎಲ್ಲೋ ಇದ್ದುಕೊಂಡು ಎಲ್ಲೋ ಧ್ಯಾನ ಮಾಡೋರ್ಗೆ ಅವ್ರು ಧ್ಯಾನದಲ್ಲಿ ಕೂತ್ಕೊಂಡು ಸರ್ ನನ್ಗೆ ಹಿಂಗ್ ಆಗ್ತಾ ಇದೆ, ನನಗೆ ಹೆಲ್ಪ್ ಮಾಡಿ ಸರ್ ಅಂದ್ರೆ ಅಲ್ಲಿ ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇತ್ತಲ್ಲ. ಅದು ಹೆಂಗ್ ಆಗ್ತಾ ಇತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಈ ಅನುಭವಗಳು, ಈ ಸ್ಥಿತಿಗಳು, ಈ ಒಂದು ರೇಂಜ್ ಅಲ್ಲಿ ಎಲ್ಲ ಪವರ್ಸ್ ಬೇಕೇ ಬೇಕು. ಆದ್ರೆ ಆ ಪವರ್ಸ್ ಕೊಡೋಕ್ಕೂ ಮುಂಚೆ ನಮ್ಮನ್ನ ಸ್ವಚ್ಛ ಮಾಡೋದಿರುತ್ತೆ. ಯಾಕೆಂದ್ರೆ ಅವೆಲ್ಲ ಕೂಡ ಒಂದ್ ರೀತಿ ಅಸ್ತ್ರಗಳಿದ್ದಂಗೆ, ಆಯುಧಗಳಿದ್ದಂಗೆ. ಇವಾಗ ಚಾಕು ಇದೆ ಅಥವಾ ಮೆಷಿನ್ ಗನ್ ಇದೆ. ಮೆಷಿನ್ ಗನ್ನ ಪ್ರಾಮುಖ್ಯತೆ ಏನು, ಆದ್ರೂ ಹೆಂಗ್ ಬಳಸ್ಬೇಕು, ಎಷ್ಟು ಜವಾಬ್ದಾರಿಯಿಂದ ಬಳಸ್ಬೇಕು ಅನ್ನುವಂಥ ಪರಿಕಲ್ಪನೆ ಇಲ್ದೇ ಇರೋಂಥ ಒಂದು ಪುಟ್ಟ ಮಕ್ಕಳಿಗೆ ಮೆಷಿನ್ ಗನ್ ಕೊಟ್ಬಿಟ್ವಿ ಅನ್ಕೊಳ್ರಿ, ಡಿಗಿ 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 ಅಂತ ಎಲ್ಲರನ್ನೂ ಶೂಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಶತ್ರುಗಳನ್ನ ಏನೋ ಶತ್ರುಗಳನ್ನ ಶೂಟ್ ಮಾಡಕ್ಕೆ ಅಂತ ಇಟ್ಕೊಂಡಿರೋ ಗನ್ ಹೆಂಗಂದ್ರಂಗೆ ಅದನ್ನ ಉಪಯೋಗಿಸ್ಬಿಡ್ತಾರೆ. ಅಂದ್ರೆ ಈ ಒಂದು ಅಂಶಗಳನ್ನ ಅಲ್ಲಿ ಇದ್ದಾಗ, ಇಂಥ ಸೂಕ್ಷ್ಮತೆಗಳು ಇದ್ದಾಗ ಮೊದಲು ನಮ್ಮನ್ನ ಸ್ವಚ್ಛ ಮಾಡಿ, ನಮಗೆ ರಿಯಲೈಸೇಷನ್ ಕೊಟ್ಟು, ಜವಾಬ್ದಾರಿಯನ್ನ ಅರ್ಥ ಮಾಡಿಸಿ, ದೈವತ್ವವನ್ನ ಜಾಗೃತ ಮಾಡಿ ಆಮೇಲೆ ಆಯುಧಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಒಂದು ತತ್ವ ಇದೆ, ಒಂದು ಕೋನ ಇದೆ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮೇಡಮ್. ಸೊ ಅದೇ ಮೇಡಮ್, ದೇಹದ ಕಸುವು ಅದು ತೊಲಗಿಸ್ಕೋಬೇಕು. ಅಂದ್ರೆ ಎಸ್, ಆಂತರಿಕ ಅನುಭವಗಳು ಸುಮ್ಮನೆ ಬರಲ್ಲ. ದೇಹದ ಕಸು ತೊಲಗಿಸ್ಕೋಬೇಕು, ಅದಾದ್ಮೇಲೆ ಮನಸ್ಸಿನ ಕಸು ತೊಲಗಿಸ್ಕೋಬೇಕು. ಮನಸ್ಸಿನ ಕಸುವನ್ನು ಧ್ಯಾನದಿಂದ ತೊಲಗಿಸ್ಕೋಬಹುದು. ಅದು ಇಂದಿನ ಜನ್ಮ ಕಸು ಮತ್ತೆ ಈ ಜನ್ಮದ ಕಸು ಏನಿದೆಯೋ ಅದನ್ನು ಧ್ಯಾನದಿಂದ ತೊಲಗಿಸ್ಕೋಬಹುದು. ಆದ್ರೆ ದೇಹದ ಕಸು ಸಮಗ್ರ ಜೀವನದಿಂದ ತೊಲಗಿಸ್ಕೋಬಹುದು, ಬೇರೆ ದಾರಿ ಇಲ್ಲ ಮೇಡಮ್. ಯಾಕಂದ್ರೆ ನಾನು ಮೊನ್ನೆ ಇದಕ್ಕೆ ಮುಂಚೆ ಒಂದು ಸಬ್ಜೆಕ್ಟ್ ಅಲ್ಲಿ ಟೀಚ್ ಮಾಡುವಾಗ ಪೀನಿಯಲ್ ಗ್ರಂಥಿ ಬಗ್ಗೆ ಟೀಚ್ ಮಾಡ್ತಾ ಇದ್ವಿ. ಅವಾಗ ಏನಾಗಿದೆ ಅಂದ್ರೆ, ದೇಹದ ಕಸು ಹೆಂಗಿದೆ ಅಂದ್ರೆ, ನಾವು ಉಪಯೋಗಿಸುವಂತ ಪದಾರ್ಥಗಳಾಗ್ಲಿ, ನಮ್ಮ ಜೀವನ ಶೈಲಿ ಆಗ್ಲಿ, ಪೀನಿಯಲ್ ಗ್ರಂಥಿ ಕ್ಯಾಲ್ಸಿಫಿಕೇಶನ್ ಗುರಿ ಆಗ್ತಾ ಇದೆ. ಕ್ಯಾಲ್ಸಿಫಿಕೇಶನ್ಗೆ ಯಾವಾಗ ಗುರಿ ಆಗುತ್ತೋ ಪೀನಿಯಲ್ ಗ್ರಂಥಿ, ಯಾವುದೇ ಆಂತರಿಕ ಅನುಭವ ಬರೋದಿಲ್ಲ ಮೇಡಮ್. ನೀವು ಏನೇ ಪ್ರಯತ್ನ ಮಾಡಿ, ಎಷ್ಟೇ ಧ್ಯಾನ ಮಾಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಸ್ವಚ್ಛಗೊಳಿಸ್ಕೋಬಹುದು. ಆದ್ರೆ ನಾವು ತಿನ್ನೋ ಕಸುವು ದೇಹ ಕೊಡುವಂತ, ಈಗ ಪೀನಿಯಲ್ ಗ್ರಂಥಿ ಅನ್ನೋದು ನಮ್ಮ ಆಂತರಿಕದಲ್ಲಿ ಪ್ರಯಾಣಕ್ಕೆ ಹೇಳ್ಬೇಕಂದ್ರೆ ನಮ್ಮ ಆತ್ಮಕ್ಕೆ ಮತ್ತೆ ಈ ದೇಹಕ್ಕೆ ಮಧ್ಯದಲ್ಲಿ ಅನುಸಂಧಾನ ಆಗಿರೋದು ಒಂದೇ ಒಂದು ಪಾಯಿಂಟ್. ಅದು ಈ ದೇಹದಲ್ಲಿ, ಈ ಫಿಸಿಕಲ್ ಬಾಡಿಯಲ್ಲಿ ಒಂದೇ ಒಂದು ಪಾಯಿಂಟ್, ಅದೊಂದೇ. ಮಿಕ್ಕಿದ ಯಾವುದೂ ಆ ಅನುಭವಗಳು ಕೊಡೋಕೆ ಸಾಧ್ಯವೇ ಇಲ್ಲ. ಅದು ಈಗಾಗಲೇ ವ್ಯವಸ್ಥೆ ಆಗಿದೆ ನಮ್ಮ ಒಳಗಡೆ. ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ನಮಗೆ ನಮ್ಮ ಯೋಗಿಗಳು, ಮುನಿಗಳು ಪಾಲನೆ ಮಾಡ್ತಾ ಇರೋಂಥ ಆಹಾರ ವಿಧಾನ, ಆರೋಗ್ಯದ ವಿಧಾನ, ಅದು ನಾವು ಮಿಸ್ ಆಗಿದ್ವಿ. ಇವತ್ತಿನ ಕಾಲದಲ್ಲಿ ಅದು ಮಿಸ್ ಆಗಿದೆ, ಕಂಪ್ಲೀಟ್ ಮಿಸ್ ಆಗಿದೆ. ಆ ರೀತಿಯಲ್ಲಿ ಅದಕ್ಕೋಸ್ಕರ ಸಮಗ್ರ ಜೀವನ ಶೈಲಿ ನಾವು ಒಂದು ಕಡೆ ನಡೆಸ್ತಾ ಇರೋದ ಕಾರಣ ಅದು. ಈ ಗ್ರಂಥಿಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಕ್ಯಾಲ್ಸಿಫಿಕೇಶನ್ ಇಂದ ಆಚೆ ಕಡೆ ತಗೊಂಡು ಬರಬೇಕು. ಅದನ್ನು ಸ್ವಚ್ಛಗೊಳಿಸ್ಕೊತಾ ಇದ್ರೆ ಆ ಗ್ರಂಥಿಯನ್ನು, ಆ ಪೀನಿಯಲ್, ಆ ಅವಯವ ಅಂಗ ಏನಿದೋ ಅದು ಚೆನ್ನಾಗಿ ತುಂಬಾ ಸಣ್ಣದೇ ಅದು ಪರಿಣಾಮದಲ್ಲಿ, ಬಟ್ ದೊಡ್ಡ ಅನುಭವಗಳು ಕೊಡುತ್ತೆ ಅದು. ಅಂದ್ರೆ ಆಂತರಿಕ ಅನುಭವ ಆಗೋದೇ ಅದರಿಂದ. ಸೊ ಅದಕ್ಕೋಸ್ಕರ ಒಂಥರ ದೇಹದ ಕಸುನು ಸಹ ನಾವು ಕಂಪ್ಲೀಟ್ ಆಗಿ ತೊಲಗಿಸ್ಕೊಂತಾನೆ ಬರ್ಬೇಕು ಮೇಡಮ್. ಅವಾಗ ನಿಜವಾದ ಅನುಭವ. ಅದಕ್ಕೆ ಅಣ್ಣ ನಾನು ಹೇಳೋದು, ಮಹಾವತಾರ್ ಫೌಂಡೇಶನ್ ಋಷಿ ಜೀವನವನ್ನ ಪರಿಚಯ ಮಾಡಿಸ್ತಾ ಇದೆ ಅಂತ. ಹೌದು, ಋಷಿ ಜೀವನ, ಋಷಿಗಳು ಹಿಂದಿನ ಕಾಲದಲ್ಲಿ ಹಾಗೆ ತಾನೇ ಇರ್ತಾ ಇದ್ದಿದ್ದು. ಹೌದು. ಶರೀರಕ್ಕೆ ಶಿಸ್ತುಬದ್ಧವಾಗಿರ್ತಕ್ಕಂಥ ವ್ಯಾಯಾಮ, ಯೋಗಾಸನಗಳಿಂದ, ಪ್ರಾಣಾಯಾಮಗಳಿಂದ ಅದಕ್ಕೆ ಏನ್ ಬೇಕು ಆ ರೀತಿಯಾಗಿ ಶರೀರವನ್ನ ಇಡಿಸ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಧ್ಯಾನ ಮಾಡ್ತಾ ಶರೀರದ ಹೊರಗಡೆ ಹೆಂಗ್ ಸ್ವಚ್ಛ ಮಾಡ್ಕೊಳ್ತೀವೋ ಶರೀರದ ಒಳಗಡೆ ಆ ಒಂದು ಸ್ವಚ್ಛತೆಯನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಧರ್ಮಬದ್ಧವಾಗಿರ್ತಕ್ಕಂಥ ಅಥವಾ ಸ್ವಚ್ಛವಾಗಿರ್ತಕ್ಕಂಥ ಆಹಾರ ಸೇವನೆ ಅನ್ನುವಂಥದ್ದು, ಆಹಾರ ನಿಯಮಗಳನ್ನ ಇಟ್ಕೊಂಡಿದ್ರು, ಶರೀರದ ನಿಯಮಗಳನ್ನ ಇಟ್ಕೊಂಡಿದ್ರು, ಮನಸ್ಸಿನ ನಿಯಮಗಳನ್ನು ಕೂಡ ಇಟ್ಕೊಂಡು ಎಲ್ಲಾ ರೀತಿಯಲ್ಲೂ ಅದ್ಭುತವಾದ ಜೀವನ ಶೈಲಿಯನ್ನ ರೂಢಿಸ್ಕೊಂಡು ಅವ್ರು ನಡೀತಾ ಇದ್ರು. ಹಾಗಾಗಿ ಅವ್ರು ಅಷ್ಟು ಉತ್ಕೃಷ್ಟವಾಗಿದ್ರು. ನಾವು ಅದನ್ನೆಲ್ಲ ಮರ್ತಿರೋದ್ರಿಂದನೇ ಇವತ್ತು ಎಲ್ಲಾ ರೀತಿಯಿಂದನೂ ಕೂಡ ಸಮಸ್ಯೆಗಳು. ಹಾಗಾಗಿ ನಾವು ಇವಾಗ ಈ ಮಹಾವತಾರ್ ಫೌಂಡೇಶನ್ ಮುಖಾಂತರ ಏನೆಲ್ಲ ನಮ್ಗೆ ಸಂದೇಶ ಸಿಗ್ತಾ ಇದೆ, ಸಮಗ್ರ ಜೀವನ ಶೈಲಿ ಅನ್ನೋದು 100% ಅದ್ಭುತವಾಗಿರ್ತಕ್ಕಂಥದ್ದು ಅದು. ಎಸ್, ಆ ರೀತಿಯಾಗಿ ಆ ಒಂದು ಅಂಶಗಳನ್ನ ನಾವು ಅರ್ಥ ಮಾಡ್ಕೊಂಡು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಧ್ಯಾನಕ್ಕೂ ಕೂಡ ನಾವು ಕೊಡ್ಬೇಕಾಗಿದೆ. ಸಮಗ್ರ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಎಲ್ಲಾರ್ಗೂ ನಿಯಮ ಒಂದೇ, ಸೂತ್ರ ಒಂದೇ, ಸಿದ್ಧಾಂತ ಒಂದೇ, ರೂಲ್ಸ್ ಒಂದೇ, ಯಾರಿಗೆ ಏನ್ ಸಿಗ್ಬೇಕಾದ್ರೆ ಸಿಕ್ಕಿ ತೀರುತ್ತೆ ಅಷ್ಟೇ ಮಾಸ್ಟರ್ಸ್, ಇನ್ನೇನು ಇಲ್ಲ.
ಸೂಪರ್. ಇವತ್ತಂತೂ ಈ ಒಂದು ಕಾನ್ವರ್ಸೇಷನ್, ಇಂಟರಾಕ್ಷನ್ ವಂಡರ್ಫುಲ್ ಆಗಿ ಬಂದಿದೆ. ನನಗ್ ತುಂಬಾ ಇಷ್ಟ ಆಯ್ತು ಇವತ್ತಿನ ದಿನದ ಈ ಒಂದು ಸೆಷನ್. ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನನಗ್ ಒಳ್ಳೆ ಒಳ್ಳೆ ಆತ್ಮಾನಂದ ಸಿಕ್ತು ಇವತ್ ಮಾತ್ರ. ಎಸ್ ಮೇಡಮ್. ಯಾಕಂದ್ರೆ ಮೇಡಮ್, ಒಂದು ಟೂತ್ ಪೇಸ್ಟ್ ನಾವು ಉಪಯೋಗಿಸ್ತೀವಲ್ಲ ಬೆಳಗ್ಗೆ, ಟೂತ್ ಪೇಸ್ಟ್ ಅದರಲ್ಲಿ ಇರುವಂಥ ಫ್ಲೋರೈಡ್ ಮತ್ತು ಶುಗರ್ ಕಾಂಟೆಂಟ್ ಇವೆಲ್ಲ ಏನಾಗುತ್ತೆ ಗೊತ್ತಾ, ನಾವು ಸೇವನೆ ಮಾಡ್ತೀವಿ ಅಂದರೆ ಅದನ್ನು ಟೂತ್ ಪೇಸ್ಟ್ ಬಲಿಸ್ತೀವಿ, ಬಟ್ ಅದು ಹೋಗಿ ನೇರವಾಗಿ ಪೀನಲ್ ಗ್ರಂಥಿ, ಅದು ಕ್ಯಾಲ್ಸಿಫಿಕೇಶನ್ ಅಂದರೆ ಪೀನಲ್ ಗ್ರಂಥಿ ಒಂದು ರೀತಿಯಲ್ಲಿ ಮುಚ್ಚೋಗೋದು, ದಟ್ಟವಾಗಿ ಒಂಥರ ಗಟ್ಟಿಯಾಗಿ ತಯಾರಾಗೋದು. ಸೊ ಆ ರೀತಿಯಲ್ಲಿ ಆಗುವಾಗ ಅದರಿಂದ ಬರಬೇಕಾಗಿರೋಂಥ ಅನುಭವಗಳು ನಮಗೂ ಗೊತ್ತೇ ಆಗಲ್ಲ, ಬರೋದೇ ಇಲ್ಲ. ಇಂಥದ್ದು ಎಷ್ಟಿದೆ ಅಂದರೆ, ನಿದ್ದೆ ಆಗಲಿ, ನಾವು ಬಳಸ್ತಾ ಇರೋಂಥ ವಿಧ ವಿಧ ವಸ್ತುಗಳು ಅಂದರೆ, ಸೊ ಉದಾಹರಣೆಗೆ ನಾವು ಹೆಚ್ಚು ಈ ಗ್ಯಾಡ್ಜೆಟ್ಸ್ ಉಪಯೋಗಿಸ್ತೀವಲ್ಲ, ಗ್ಯಾಡ್ಜೆಟ್ಸ್ ಹೆಚ್ಚು ಉಪಯೋಗಿಸೋದು ನೋಡಿ. ಈಗ ನಮ್ಮ ಯಾರೇ ಒಂದು ಮಾಸ್ಟರ್ಸು ಅವರು ಫೋನಿಂದ ದೂರ ಇರ್ತಾರೆ. ನಮ್ಮ ಪತ್ರಿಸರ ನೋಡಿ, ಫೋನ್ ಅನ್ನೋದು ಅವರಲ್ಲಿ ಫೋನೇ ಇಟ್ಕೊಳ್ತಾ ಇಲ್ಲ ಅವ್ರು ಆ್ಯಕ್ಚುಲಿ. ಅಂಥ ಪರಿಸ್ಥಿತಿ. ಯಾಕಂದರೆ ಅದನ್ನು ಸಹ ನಮ್ಮ ಮೇಲೆ ಪರಿಣಾಮ ತೋರಿಸ್ತಾ ಇರ್ತದೆ ಮೇಡಮ್. ಪೀನಲ್ ಗ್ರಂಥಿ ಕೆಲಸ ಮಾಡೋದ್ರಲ್ಲಿ ಅದು ಪರಿಣಾಮ ತೋರಿಸ್ತದೆ. ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಎಷ್ಟೋ ಪದಾರ್ಥಗಳು, ಈಗ ಉದಾಹರಣೆಗೆ ಈ ಡಿಯೋಡೆಂಟ್ಸು ಮತ್ತು ಪರ್ಫ್ಯೂಮ್ಸು ಏನೇನು ಉಪಯೋಗಿಸ್ತೀವೋ ಇವೆಲ್ಲನೂ ಸಹ ಪರಿಣಾಮ ತೋರಿಸ್ತದೆ. ಸೊ ಇಂಥದ್ದು ಅನೇಕ ವಿಷಯಗಳು ಪೀನಲ್ ಗ್ರಂಥಿಯನ್ನು ಪ್ರಭಾವ ಮಾಡ್ತಾ ಇದೆ. ಅದನ್ನು ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಯಾವುದು ಮಾಡಬೇಕು, ಯಾವುದು ತಿನ್ನಬೇಕು, ಯಾವ ರೀತಿಯಲ್ಲಿ ನಿದ್ದೆನೂ ಅಷ್ಟೇ, ಯಾವ ರೀತಿಯಲ್ಲಿ ನಿದ್ದೆ ಮಾಡಬೇಕು, ನಿದ್ದೆ ಎಷ್ಟು ಕೊಡಬೇಕು, ಆಳವಾದ ರೀತಿಯಲ್ಲಿ ಮೆಲಟೋನಿನ್ ಅನ್ನೋದು ಪೀನಲ್ ಗ್ರಂಥಿಯಿಂದನೇ ಬರೋದು. ಅದು ಮಿರಾಕಲ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ ಮೇಡಮ್, ಮಿರಾಕಲ್ ಮಾಲಿಕ್ಯೂಲ್. ಸೊ ಅಂಥವೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದರೆ ಖಂಡಿತ ಆಂತರಿಕ ಅನುಭವಗಳು ಒಂದು ದಿವಸ ಇಲ್ಲಾಂದರೆ ಇನ್ನೊಂದು ದಿವಸ ಆಗೇ ಆಗುತ್ತೆ. ಅದರಲ್ಲಿ ಏನು ಸಂಶಯನೇ ಇಲ್ಲ. ಅದೇ ಆ ರೀತಿಯಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ವೆಂಕಟರಮಣ ಸರ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್ ಅವರೇ. ಅದ್ಭುತವಾದಂತ ವಿಷಯನ ಹೇಳ್ತಾ ಇದ್ದೀರಾ. ನಮ್ಮಲ್ಲಿ ಏನು ಮಾತಾಡ್ಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಮಟ್ಟದಲ್ಲಿ ನಮ್ಗೆಲ್ಲಾನು ತಿಳಿಸ್ತಾ ಇದ್ದೀರಾ. ಯಾಕೆಂದ್ರೆ ನೀವ್ ಒಂದ್ ರೀತಿ ವಾಲಿ ಇದ್ದಂಗೆ, ಎದುರುಗಡೆ ನಿಂತ್ಕೊಂಡು ನಿಮ್ಮ ಕ್ವಶನ್ ಕೇಳ್ಬೇಕಾದ್ರೆ ಅವ್ರ ಹತ್ರ ಇರೋ ವಿದ್ಯೆ ಎಲ್ಲ ನಿಮ್ಗೆ ಬಂದ್ಬಿಡ್ತದೆ ಪೂರ್ತಿ. ಇನ್ ಕ್ವಶನ್ ಕೇಳೋದು ನಾವು ಅಂತ. ಎಂತ ಪರಿಕಲ್ಪನೆ ಕೊಟ್ರಿ, ಎಂತ ಕಂಪ್ಯಾರಿಸನ್ ಕೊಟ್ರಿ ನನ್ಗೆ. ಎನಿವೆ ಥ್ಯಾಂಕ್ ಯು. ಅಷ್ಟೊಂದು ಅದ್ಭುತವಾದಂತ ಶಕ್ತಿ ಇದೆ ನಿಮ್ಮಲ್ಲಿ. ಯಾಕಂದ್ರೆ ನಾವು ಕ್ವಶನ್ ಕೇಳಕ್ ಆಗೋದೇ ಇಲ್ಲ. ಸಂಪೂರ್ಣದ ಜ್ಞಾನ ನಿಮ್ಮಲ್ಲೇ ಇದೆ. ನೀವು ಕೊಡ್ತಾ ಇರೋದ್ರಿಂದ ನಮ್ಗೆ ಅಲ್ಲಿ ಕ್ವಶನ್ ಉದ್ಭವ ಆಗಲ್ಲ. ಆ ರೀತಿ ಅಂತ ಒಂದು ಇವತ್ತಿನ ಅನುಭವ ಆಯ್ತು ನಮ್ಗೆ. ತುಂಬಾ ಅದ್ಭುತವಾದ ವಿಷಯ. ಮತ್ತೆ ಇನ್ನೊಂದೇನಂದ್ರೆ, ನಾವು ಧ್ಯಾನ ಕೂತ್ಕೊಂಡಾಗ ನಾವು ಕಲ್ಪನಾ ಲೋಕದಲ್ಲಿ ಈ ತರ ಇರಿ ಅಂತ ನಾವು ಕಲ್ಪನಾ ಲೋಕದಲ್ಲಿ ಹೋಗ್ತಾ ಇರ್ತೀವಿ. ಅದರ ಅನುಭವ ನಮ್ಗಾದಾಗ ಅದು ನಿಜವಾದ ಶಕ್ತಿ ನಮ್ಗೆ ಅನುಭವ ಆಗಿದೆ ಅನ್ನೋದನ್ನ ಅಲ್ಲಿ ಹೇಳೋದು ತಪ್ಪು ಅನ್ನೋದು ಅರ್ಥ ಆಗ್ತದೆ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ನಾವು ಕಲ್ಪನೆಯಲ್ಲಿ ಇರ್ತೀರಿ, ಅದನ್ನೇ ನಮಗೆ ರಿಪೀಟ್ ಆಗ್ತಾ ಇರ್ತದೆ ಆ ಧ್ಯಾನದಲ್ಲಿ. ಅಷ್ಟು ಬಿಟ್ರೆ ನಾವು ಹಾಸ್ಟೆಲ್ ಲೋಕದಿಂದ ಯಾವ್ದು ನಮ್ಗೇನು ಒಳ್ಳೆ ಸಂದೇಶ ಸಿಗೋದಿಲ್ಲ. ಅದನ್ನ ನಾವು ಕೆಲವರು ವ್ಯಕ್ತಪಡಿಸ್ತಾರೆ, ನಾವು ಕೇಳಿದಾಗ ವ್ಯಕ್ತಪಡಿಸ್ತಾರೆ. ಅದು ತಪ್ಪೇನು ಇಲ್ಲ. ಆದ್ರೆ ಅದನ್ನ ಇನ್ನೂ ನಾವು ಆಳವಾಗಿ ಹೋಗಿ ಅಂತ ನಾವು ತಿಳಿಸೋದು ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಈ ಧ್ಯಾನ ಮಾಡಿಸ್ಬೇಕು ಅಂದ್ಬಿಟ್ಟು ಸಬ್ಜೆಕ್ಟ್ ನ ಓದ್ತಾ ಇದ್ದೆ. ಓದ್ಬಿಟ್ಟು ಮತ್ತೆ ಮಲ್ಕೊಂಡಿದ್ದೆ. ರಾತ್ರಿ ಕನ್ಸಲ್ಲೆಲ್ಲ ನಾನು ಚಕ್ರಧ್ಯಾನ ಮಾಡಿಸ್ತಾನೆ ಇದ್ದೀನಿ. ಅಂದ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅದು ನನ್ ಮತ್ತೆ ರಿಪೀಟ್ ಆಗ್ತಾ ಇರ್ತದೆ. ಮಲಗಿದ್ರು ಆಗ್ತದೆ ಅನ್ನೋದು ನನಗೆ ಅದು ಅನುಭವ ಬಂತು. ಬೆಳಗ್ಗೆ 4 ಗಂಟೆ ಟೈಮ್ ಆಗೋಯ್ತಲ್ಲ ಅಂದ್ರೆ ಮಾಡಿಸ್ತಾ ಇದೀನಲ್ಲ ಚಕ್ರಧ್ಯಾನ ಅನ್ನೋ ರೀತಿ ನನ್ನ ಮನಸ್ಸಲ್ಲಿ. ಮತ್ತೆ ನೋಡಿದ್ರೆ 4 ಗಂಟೆ ಎದ್ಬಿಟ್ಟೆ. ಈ ತರ ನಮ್ಗೆ ನಮ್ಮ ಮನಸ್ಸಲ್ಲಿರುವಂತದ್ದು ಸುತ್ತ ಮನಸ್ಸಲ್ಲಿ ನಾವು ಅದನ್ನ ಶೇಖರಣೆ ಮಾಡ್ತಾ ಇದ್ರೆ ನಮ್ಮನ್ನ ರಿಪೀಟ್ ಆಗಿ ತೋರಿಸ್ತಾ ಇರ್ತದೆ. ಆದ್ರೆ ಆ ಅನುಭವನ ಹಂಚ್ಕೊಂಡು ಇನ್ನ ಆಳವಾಗಿ ಹೋಗಿ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಳ್ಳೆ ರೀತಿಯಲ್ಲಿ ನಾವ್ ಯೋಚನೆ ಮಾಡಿ ಒಳ್ಳೆ ಮಾತುಗಳಾಡೋಣ, ನಿಮ್ಮಂತ ಅನುಭವಿಸಿದ ಇನ್ನೂ ವಿಷಯ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಾಲಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗರತ್ನ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಧನ್ಯವಾದಗಳು. ನಮಸ್ತೆ ಮೇಡಮ್. ಬೆಳಗ್ಗೆ ಎದ್ದು ನಿಮ್ ಮುಖ ನೋಡಿದ್ರೆ ನಮ್ಗೆಲ್ಲಾ ಸೂತ್ರವಾಗುತ್ತೆ ಅಂತ ಅನ್ನೋ ತರ ಇದೆ. ಡೈಲಿ ಒಂದ್ಸರಿ ನಿಮ್ದು
ದರ್ಶನ ಆಗ್ಬೇಕು ಅಂತ ಅನಿಸ್ತಾ ಇದೆ. ದಿನ ಜೊತೆಗೆ ಸರ್ ಎಲ್ಲ ಕೇಳ್ಕೊಂಡಿದ್ದಾರೆ, ದಿನ ಒಂದ್ ಸಾಂಗ್ಸ್ ಹೇಳಕ್ಕೂ ಬನ್ನಿ ಮೇಡಮ್. ಹಂಗೇನೆ ನಿಮ್ಮ ಒಂದು ಒಳಗಡೆ ಇರುವಂತ ಒಂದು ವಿದ್ಯೆನ ನಮಗೂ ಒಂಚೂರು ತಿಳಿಸ್ಕೊಡಿ, ಜೊತೆಗೆ ನೀವು ಪ್ರಸಾರ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಇವತ್ತಿನ ಕ್ಲಾಸ್ ಅನ್ಕೂ ತುಂಬಾ ಅದ್ಭುತ ಮೇಡಮ್. ಯಾರ್ಯಾರಿಗೆ ಏನೇನ್ ಸಿಗ್ಬೇಕು, ನಾವು ಕೈ ಹಿಂಗ್ ಅಂದ್ಕೊಂಡಾಗ ಏನೇನ್ ಭಿಕ್ಷೆ ಅವ್ನ ಹಾಕ್ಬೇಕು ಅದಷ್ಟೇ ಇಡ್ಸುತ್ತಷ್ಟೇ. ಎಲ್ಲಾನು ನಾವು ಬೇಕು ಅಂತ ಅಂದಾಗ ಎಲ್ಲಾನು ಇಸ್ಕೊಳಕ್ ಆಗಲ್ಲ. ಅದೇ ರೀತಿ ಫೌಂಡೇಶನ್ ನಾವು ಸೇರ್ಕೊಂಡ್ಮೇಲೆ ನಮ್ಗ್ ಶಕ್ತ್ಯಾನುಸಾರ ನಾವು ಅದನ್ನ ಗ್ರಹಿಸ್ಕೊತಾ ಇದೀವಿ. ಎಲ್ಲ ಒಂದೇ ಸರಿ ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮಂತ ಅವ್ರ ಅನುಭವ, ನಿಮ್ ಸಾಂಗತ್ಯ, ಸಜ್ಜನ ಸಾಂಗತ್ಯ ನಿಜವಾಗ್ಲೂ ಹೆಜ್ಜೆಯನ್ನು ಸವಿದಂತೆ. ಆತರ ನಮ್ ನಿಜವಾಗ್ಲೂ ದಿನ ಬೆಳಗ್ಗೆ ಎದ್ದು ಒಂದು ಹೆಜ್ಜೆಯನ್ನು ಕೈಯಲ್ಲಿ 2 ಕೈಯಲ್ಲಿ ಬಾಚ್ಕೊಂಡು ಹೋಗ್ತಾ ಇದೀವೇನೋ ಅನ್ನೋ ತರ ಆಗ್ತಾ ಇದೆ. ತುಂಬಾ ಧನ್ಯವಾದ ಮೇಡಮ್. ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ಇನ್ನೂ ತಿಳ್ಕೊಳಕ್ ತುಂಬಾ ಇದೆ. ಒಂದ್ ದಿನ ಕರೆಕ್ಟ್ ನಮ್ಗೆ ಸಿಕ್ಕಲ್ಲ, ನೆಟ್ ಇದೆಲ್ಲ. ಹಂಗಾಗಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೋಬೇಕು ಮೇಡಮ್. ಧನ್ಯವಾದ ಮೇಡಮ್. ನಿಮ್ಮನ್ನ ಎದುರುಗಡೆನೆ ಒಂದ್ಸರಿ ನೋಡಿದೀವಿ, ಡೈಲಿ ಒಂದ್ಸರಿ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಗುರುಗಳು ಎಷ್ಟು ನಾವು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ. ನಾವೇನಪ್ಪಾ ಅಂತಂದ್ರೆ ನಾವ್ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ. ಇಲ್ಲಿ ಬಂದ್ಮೇಲೆ ನಮ್ಗೆ ಧ್ಯಾನ, ಜ್ಞಾನ, ಮೋಕ್ಷ ನಾವು ಬೇಕಾಗಿರೋದು ಈ ವಯಸ್ಸಲ್ಲಿ. ನಮ್ಗೆ ಇದಿಷ್ಟು ನಮ್ಗೆ 3 ನಮ್ಗೆ ಸಿಗ್ತದೆ. ಧ್ಯಾನ ಸಿಗ್ತದೆ, ಜ್ಞಾನ ಸಿಗ್ತಾ ಇದೆ, ಮೋಕ್ಷಕ್ಕೆ ದಾರಿ ಕೂಡ ಮಾಡ್ಕೊಟ್ಟು ಬಿಟ್ಟಿದೆ. ಅದನ್ನ ನಾವು ಪಡ್ಕೊಂಡು ನಾವು ಆ ದಾರಿಲಿ ನಡೆಯೋದು ಒಂದೇ ಬೇಕಾಗಿರೋದು. ಇದುವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ. ಗೊತ್ತಾದ್ಮೇಲೆ ಬಿಟ್ರೆ ನಾವು ಪಾಪಿಗಳಷ್ಟೇ. ಗೊತ್ತಾಗದೆ ಮಾಡಿ ತಪ್ಪಲ್ಲ, ಗೊತ್ತಾದ್ಮೇಲೆ ಬಿಟ್ರೆ ನಾವೇ ಪಾಪಿಗಳು ನಿಜವಾಗ್ಲು. ಮೇಡಮ್ ಅದಕ್ಕೆ ಹೇಳ್ತಾ ಇರೋದು, ಇದು ಅನುಭವ ಮಂಟಪ ಅಂತ. ನಮ್ಮ ಗುರುಗಳು ಬಸವಣ್ಣವರು ಈ ಅನುಭವ ಮಂಟಪದಲ್ಲಿ ಎಲ್ಲಾ ನಾವು ಕಲಿತೀರಿ. ಆದ್ರೆ ಒಂದು ವಿಷಯ ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡೋಣ ಅಂತ, ಇವಾಗಲೇ ನಮ್ಮ ಅನುಭವ ಮಂಟಪದಲ್ಲಿ ಮಾತಾಡಿ ಅಂತ ಅಶ್ವಿನಿ ಮೇಡಮ್ ಅವರು, ಗೌಡ್ರು ಎಲ್ಲ ಹೇಳ್ತಾ ಇದ್ರು. ನಾವು ಯಾರು ಕೈ ಎತ್ತಾ ಇಲ್ಲ. ಇನ್ನ ಏನಾದ್ರು ಈ ರೀತಿ ಅನುಭವಗಳು ಹಂಚೋದನ್ನ ಸರಿ ಇಲ್ಲ, ಬೇಡ ಅಂತ ಹೇಳಿದ್ರೆ ಇದ್ದಿದ್ದು ಯಾರು ಹ್ಯಾಂಡ್ ರೈಸ್ ಮಾಡೋದಿಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡ್ತದೆ ಗುರುಜಿ. ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಅವ್ರ ಮನಸ್ಸಲ್ಲಿರೋ ಭಾವನ ವ್ಯಕ್ತಪಡಿಸ್ಲಿ ಅಂತ ಮತ್ತೊಂದ್ಸರಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ ಸರ್. ಅದು ವಿಜುಲೇಷನ್ ಆದಂಗ ಆಗಿರುತ್ತೆ. ನೀವೆಲ್ಲ ಸುಪ್ತ ಮನುಷ್ಯಗೆ ನಾವು ರಾತ್ರಿ ಏನ್ ಅನ್ಕೊಂಡ್ ಮಲಗಿರ್ತೀವಿ, ಈ ಬೆಳಗ್ಗೆ ಎದ್ದು ನಾನು ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅದು ಅನ್ಕೊಂಡಿರ್ತೀವಿ. ಅದು ಅದೇ ಲಿಗ್ದಲ್ಲಿ ಇರ್ತೀವಲ್ವಾ, ಅದು ನಮ್ಗೆ 5 ಗಂಟೆಗೆ ಎಚ್ಚರ ಆಗತ್ತೆ. ನಾವ್ ಇದೇ ಮಾಡ್ಬೇಕು ಅಂತ ನಾವು ಒಂದು ಮನ್ಸಿಗೆ ಒಂದು ಕಾನ್ಸೆಪ್ಟ್ ಅನ್ಕೊಂಡ್ಬಿಟ್ಟಿರ್ತೀವಿ. ಅದು ಮಾತ್ರ ಗೊತ್ತಾಗ್ತಾ ಇರುತ್ತೆ. ಅದೇ ರೀತಿ ಕೂತ್ಕೊಂಡಾಗ ಅವ್ರಿಗೆ ಬಂದಿರುತ್ತೆ, ಅದನ್ನ ಅವ್ರು ಹಂಚ್ಕೋತಾರಷ್ಟೇನೆ. ಎಲ್ಲ ಇಷ್ಟು ತಿಂಗಳಲ್ಲಿ ಅನುಭವ ಬಂದಿರಲ್ಲ. ಧನ್ಯವಾದ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ಅಶ್ವಿನಿ ಮೇಡಮ್ಗನ್ಕು ತುಂಬಾನೇ ಉತ್ತೇಜನ ಕೊಟ್ಟು ನಮ್ನೆಲ್ಲ ಮಾತಾಡೋ ರೀತಿ ಮಾಡಿದೀರಾ. ಈ ಕಲ್ಸಿ ಇವಾಗ ಅಮ್ಮ ಅವರಿಗೆ ಬಂದಿದೀವಿ. ಇನ್ನು ಮುಂದಕ್ಕೆ ಆಗುಂತ ಕಲಿಬೇಕಾಗಿದೆ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಮಾಸ್ಟರ್ಸ್ ಅನುಭವ ತಗೋಣ. ನೀವು ಮ್ಯೂಟ್ ಮಾಡ್ಕೊಂಬಿಡಿ ಮೇಡಮ್, ಯಾಕೆಂದ್ರೆ ಅಡಿಗೆ ಮನೆಯಿಂದ ಬುಲಾವ್ ಬರುತ್ತೆ ಮೇಡಮ್ಗೆ. ಬೇಗ ನಾವು ಮಾತಾಡೋಣ. ಶಶಿಕಲಾ ಮೇಡಮ್. ಮೇಡಮ್ ನಮಸ್ತೆ. ಗುರೂಜಿ ನಮಸ್ತೆ. ಮೇಡಮ್ ಅವರು ತುಂಬಾ ಚೆನ್ನಾಗಿ ಸಮಯದ ಬಗ್ಗೆ ಮತ್ತೆ ಸಂಕಲ್ಪ ಅವೆರಡರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಮುತ್ತು ಕಳೆದರು ಸಿಕ್ಕೀತು, ಒತ್ತು ಕಳೆದರು ಸಿಕ್ಕೀತೆ ಅಂತ. ನಮಗೆ ಸಮಯ ಕಳೆದ್ರೆ ಈ ಸಮಯ ಮತ್ತೆ ನೆಕ್ಸ್ಟ್ ಬರಲ್ಲ ನಮಗೆ. ಅದಕ್ಕೆ ನಾವು ಧ್ಯಾನಕ್ಕೆ ಬಂದಾಗ ಪ್ರತಿಯೊಂದು ಕ್ಷಣನೂ ನಮಗೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತು. ನಾವು ಸಹ ಧ್ಯಾನಕ್ಕೆ ಬಂದ್ಮೇಲಿದ್ದ ನಾವು ಪ್ರತಿಯೊಂದು ಕ್ಷಣನೂ ಉಪಯೋಗಿಸ್ಕೊಂತಿದೀವಿ. ಗುರೂಜಿ ಅವರು ಆನ್ಲೈನ್ ಕ್ಲಾಸ್ ಏನಿದೆ, ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ 11:30 ಎಲ್ಲದಕ್ಕೂ ಭಾಗವಹಿಸ್ತೀವಿ. ಆ ಟೈಮಿಗೆ ಸರಿಯಾಗಿ ಕೆಲಸ ಮಾಡೋದು ಮತ್ತೆ ಭಾಗವಹಿಸೋದು, ಹಂಗೆ ತುಂಬಾ ಚೆನ್ನಾಗಿ ನಾವು ಸಮಯ ಪಾಲನೆ ಮಾಡ್ತಾ ಇದ್ದೀವಿ. ಮತ್ತೆ ಸಂಕಲ್ಪದ ಬಗ್ಗೆ ಹೇಳಿರು. ಸಂಕಲ್ಪ ಅಷ್ಟೇ. ಮತ್ತೆ ಈಗ ಹೊಸಬ್ರಿಗೆ ಆ ಥರ ಸಂಕಲ್ಪ ಬೇಕಾಗುತ್ತೆ ಅನ್ಸುತ್ತೆ. ಆದರೆ ನಾವು ಎಲ್ಲ ನಮಗೆ ಸಿಗ್ತಿದೆ ಅಂದ್ಕೊಂಡು ಒಂದು ಇದು ಅಂದ್ಕೊಂಡು ಕುಂತು ಬಿಟ್ರೆ ಸಾಕು. ಈಗ ನಾವು ಸಂಕಲ್ಪ ಮಾಡ್ತಾ ಹೋದ್ರೆ ಒಂದಾದ್ಮೇಲೆ ಒಂದು ನಾವು ಕುತ್ಕೋಣ 1 ಗಂಟೆವರೆಗೂ ಸಂಕಲ್ಪ ಮಾಡ್ತಾನೆ ಇರ್ತೀವಿ. ಹಂಗಾಗಿ ಅದು ಧ್ಯಾನ ಅನ್ಸಲ್ಲ. ನಾವು ಸಂಕಲ್ಪ ಮಾಡೋದ್ ಬೇಡ, ತಾನಾಗಿ ಬರುತ್ತೆ ಅಂತ ಹೇಳಿದ್ರು ಮೇಡಮ್ ಅವರು. ನಾವು ಸ್ವಲ್ಪ ಕೋರ್ತಿರ್ತೀವಿ, ಅದು ನಾವು ಸಂಕಲ್ಪ ಮಾಡ್ದಾನೆ ಇದ್ರೆ ಹೆಚ್ಚಾಗಿ ಬರುತ್ತೆ ಅಂತ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿರು. ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅವರಿಗೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಮೇಡಮ್. ಮಮತಾ ಉಮೇಶ್. ಮೇಡಮ್ ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. ರಂಗನಾಥ್ ಮಾಸ್ಟರ್ಗೆ ಹಾಗೂ ಅಶ್ವಿನ್ಗೆ ನಮಸ್ತೆ. ಸುರನಾಗಾಂಬಿಕಾ ಮೇಡಮ್ಗೆ ಕೋಟಿ ಧನ್ಯವಾದಗಳು. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಆತ್ಮಜ್ಞಾನ, ಸಮಯ ಪ್ಲಸ್ ಸಹನೆ, ಅನುಭವದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿಯಿಂದ ಲೋಕ ಕಲ್ಯಾಣ ಅಂತ ಹೇಳ್ಕೊಟ್ರಿ. ಅದೊಂದು ಫಾರ್ಮುಲಾ ಮಾತ್ರ ನನ್ನ ತಲೆಯಲ್ಲಿ ಹಂಗೆ ಹಚ್ಚಿ ಉಳಿದ್ಬಿಟ್ಟಿದೆ. ತುಂಬಾ ಅದ್ಭುತವಾಗಿತ್ತು. ಆಮೇಲೆ ನಿಮ್ಮ ಒಂದು ಪ್ರತಿಯೊಂದು ಕ್ಲಾಸ್ನ ನಾನು ಕೇಳ್ತಾ ಇರ್ತೀನಿ. ಮಿಲಾರೆಪ ಅದು
ಸ್ವಾಧ್ಯಾಯ ಮಾಡಿದ್ರೆ ಅದಂತೂ ತುಂಬಾ ಚೆನ್ನಾಗಿದೆ. ಹಾಗೂ ಭಿನ್ನವಾಗಿ ಆಲೋಚಿಸಿ ಅನ್ನೋದು ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಇವತ್ತಿನ ಅದ್ಭುತವಾದ ಅನುಭವ. ಥ್ಯಾಂಕ್ ಯು ಮೇಡಮ್. ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶೈಲಜಾ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಸುಂಗಾಂಬಿಕಾ ಮೇಡಮ್ ಅವರು ಹೇಳಿದಂತಹ ಪತ್ರಿಜಿಯ ಪ್ರಬೋಧಗಳು ಬಹಳ ಒಂದು ಇಷ್ಟ ಆಯ್ತು. ಯಾಕಂದ್ರೆ ನಾವು ಪತ್ರಿಜಿಯವ್ರ ಬಗ್ಗೆ ಇನ್ನಷ್ಟು ತಿಳಿಬೇಕನ್ನೋ ಒಂದು ಆಸಕ್ತಿ ಇದೆಯಲ್ಲ, ಆ ಆಸಕ್ತಿನ ಇನ್ನಷ್ಟು ಹೆಚ್ಚಿಗೆ ಮಾಡುತ್ತೆ. ಅವ್ರು ಹೇಳಿದಂತ ಎಷ್ಟು ಸರಳ ಸೂತ್ರಗಳು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಎಷ್ಟು ಈಸಿ ಆಗಿದೆ. ಅದನ್ನ ಯಾಕೆ ನಾವು ಎಷ್ಟೊಂದು ಜನ ಕಷ್ಟಪಡ್ತೇವೆ ಅಂತ ಅನ್ಸುತ್ತೆ. ಅಂದ್ರೆ ಸಮಯ ಕೊಟ್ರೆ ಮತ್ತು ಸಹನೆ ಇದ್ರೆ ಎಲ್ಲವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಬಹಳ ಸರಳವಾಗಿ ಮೇಡಮ್ ಅವ್ರು ಹೇಳಿಕೊಟ್ರು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸುಭದ್ರಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ನಾಗಾಂಬಿಕಾ ಮೇಡಮ್. ವಿಷಯಗಳನ್ನ ತುಂಬಾ ವಿಷಯವಾಗಿ ಅನುಭವ ಆಗಿರೋದನ್ನ ಇಲ್ಲಿ ಹಂಚಬೇಕು. ಅನುಭವಗಳನ್ನ ಹಂಚ್ಕೊಳ್ಬೇಕು. ಏನ್ ಅನುಭವ ಆಗಿದೆ ಅದನ್ನ ಹಂಚ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ತುಂಬಾ ವಿಶದವಾಗಿ ತಿಳಿಸ್ಕೊಟ್ರಿ ಮೇಡಮ್. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಅಶ್ವಿನಿ ಮೇಡಮ್. ಧನ್ಯವಾದಗಳು ನಾಗಾಂಬಿಕಾ ಮೇಡಮ್. ರೈಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಧ್ಯಾನಕ್ಕೆ ಸುಮಾರು ಇದನ್ನ ಹೋಲ್ಸಿದ್ರ. ವ್ಯವಸಾಯದಿಂದ ಹಿಡಿದಿನ ಮಡಿ ಮೈಲಿಗೆಯಿಂದ ಏನ್ ಧ್ಯಾನ ಮಾಡ್ಬೇಕಲ್ಲ, ನಾವ್ ಎಲ್ಲಿ ಕೂತ್ಕೊಂಡು ಯಾಕೆ ಬೇಕಾದ್ರೂ ಧ್ಯಾನ ಮಾಡ್ಬೋದು ಅನ್ನೋದು ತುಂಬಾ ವಿವರವಾಗಿ ಹೇಳಿದ್ರು ಮೇಡಮ್. ಯಾಕೆಂದ್ರೆ ನಾವ್ ಇನ್ನ ಬೆಳಗ್ಗೆ ಸ್ನಾನ ಮಾಡಿ ಕೂತ್ಕೊಂಡ್ರೆ ಧ್ಯಾನ ಚೆನ್ನಾಗ್ ಆಗ್ತಾ ಇತ್ತು. ಆದ್ರೆ ಟೈಮ್ ಇರಲ್ಲ ಅಂತ ಹೇಳಿ ಒಂದಿನ ಹಂಗೆ ಕೂತ್ಕೊಂಡ್ಬಿಡ್ತೀವಿ, ಅದು ಕೂಡ ಧ್ಯಾನ ಚೆನ್ನಾಗಾಗುತ್ತೆ. ಇವತ್ತಿನ ಪತ್ರಿಕೆ ಪ್ರಬೋಧನೆಗಳು ತುಂಬಾ ಚೆನ್ನಾಗಿತ್ತು. ಒಂದ್ ಕ್ವಶನ್ ಏನಂದ್ರೆ, ಕೆಲವು ಮೇಡಮ್ ಏನಾರ ನಮ್ಗೆ ಆಲೋಚನೆಗಳು ಬಂದಾಗ ಏನೋ ನಮ್ಮ ಅನುಭವಗಳು ಆದಾಗ ಅದನ್ನ ಹೇಳ್ಕೋಬಾರ್ದು ಅಂತ ಕೆಲವ್ರು ಹೇಳ್ತಾರೆ. ಅದು ನಾನು ಸುಮಾರು ಇದ್ರಲ್ಲಿ ಕೇಳ್ಬೇಕು ಅಂದ್ಕೊಂಡಿದ್ದೆ ನಮ್ ಗುರುಗಳನ್ನ. ಅದನ್ನ ನೀವೇ ಆಗಿ ಇವತ್ತು ಹೇಳಿದ್ರ. ಅದ್ ಹೇಳ್ಕೊಂಡ್ರೆ ಮತ್ತೆ ಅದು ನಮ್ಗೆ ಆಲೋಚನೆಗಳು ಬರಲ್ಲ, ಅದು ಆತರ ನಮ್ಗೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಅದು ಹೇಳದ ಬೇಡವಾ ಅಂತ ಒಂದು ಕ್ವಶನ್ ಮೇಡಮ್. ನಾನು ಈಗಾಗ್ಲೇ ಈ ಒಂದು ಟಾಪಿಕ್ಗೆ ಮಾತಾಡಿದೀವಿ ಸ್ವಾಮಿ ಅವರೇ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ನಮ್ಮ ಅನುಭವಗಳನ್ನ ಹೇಳ್ಬಿಟ್ರೆ ನಮ್ ಶಕ್ತಿ ಕಡಿಮೆ ಆಗ್ಬಿಡತ್ತೆ, ನರದೃಷ್ಟಿ ಬಿದ್ದ್ಬಿಡತ್ತೆ, ನೆಗೆಟಿವಿಟಿಯಲ್ಲಿ ಬಂದ್ಬಿಡತ್ತೆ, ಅದರ ಒಂದು ಪವರ್ ಕಡಿಮೆ ಆಗತ್ತೆ, ಈ ತರ ಎಲ್ಲ ಹೇಳೋದು ಉಂಟು. ಅದು ತಪ್ಪು ಅಂತ ಅಲ್ಲ, ಅದು ಅವರು ತಿಳ್ಕೊಂಡಿರುವಂತದ್ದು, ಅದು ಅವ್ರಿಗೆ ಅರ್ಥ ಆಗಿರ್ತಕ್ಕಂಥದ್ದು. ಆದ್ರೆ ಪತ್ರಿಜಿ ಅವರು ಏನ್ ಹೇಳಿದ್ದಾರೆ, ಎಬೌವ್ ದಟ್, ಅದನ್ನ ಮೀರಿರ್ತಕ್ಕಂಥದ್ದನ್ನ ಹೇಳಿದ್ದಾರೆ. ಆ ಭಯ ಅನ್ನುವಂತ ಒಂದು, ಇದು ಹಿಂಗಾಗತ್ತೆ ಹಂಗಾಗತ್ತೆ ಅನ್ನುವಂತ ಒಂದು ಪರಿಕಲ್ಪನೆಗಳನ್ನ ಮೀರಿರ್ತಕ್ಕಂಥ ಪರಿಕಲ್ಪನೆಯನ್ನ ಅವ್ರು ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಯೂನಿವರ್ಸ್ಗೆ ನಾವ್ ಏನ್ ಆಲೋಚನೆ ಕೊಡ್ತೀವೋ ಆ ಆಲೋಚನೆ 200 ಟೈಮ್ಸ್ ಮಲ್ಟಿಪ್ಲೈ ಆಗಿ ಅದು ನಮ್ಗೆ ಬರುತ್ತೆ ಅನ್ನುವಂಥದ್ದೊಂದು ತತ್ವ ಇದೆ, ಸಿದ್ಧಾಂತ ಇದೆ ಅಲ್ವಾ. ಇಲ್ಲಿ ಅದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ನೀನು ನಿನ್ನ ಅನುಭವವನ್ನ, ಇಂಥ ಅನುಭವ ಬಂತು, ನಾನು ಈ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಆದೆ ಅನ್ನುವಂತ ಒಂದು ವಿಚಾರವನ್ನ ನೀವು ಹೇಳಿದಾಗ ಅಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದಲ್ಲ, ಅಲ್ಲಿ ನಾವು ಅನುಭವಗಳನ್ನ ಹೇಳೋವಂಥದ್ದು ಎಲ್ಲ ಸತ್ಸಂಕಲ್ಪದಿಂದ ಹೇಳೋವಂಥದ್ದು. ನಮ್ಮ ಅನುಭವ ಜ್ಞಾನವನ್ನ ಹಂಚ್ಕೊಳ್ಳೋದ್ರಿಂದ ನಮ್ಮ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಇವಾಗ ನಮ್ಮ ಹತ್ರ ಒಂದ್ ಲೋಟದಲ್ಲಿ ನೀರಿದೆ, ಆ ನೀರನ್ನು ನಾವು ಕುಡಿದ್ಬಿಟ್ರೆ ಅದು ಅದ್ರಲ್ಲಿರೋ ನೀರ್ ಇಲ್ವಾದ್ರೆ ತಾನೇ ಮತ್ತೊಂದಷ್ಟು ನೀರ್ ತುಂಬ್ಕೊಳಕ್ಕಾಗೋದು. ನನ್ನ ಹತ್ರ ನೀರ್ ಇರೋದನ್ನ ಅದನ್ನ ಹಾಗೆ ಇಟ್ಕೊಂಡ್ರೆ ಹೊಸ ನೀರ್ ಎಲ್ಲಿ ತುಂಬ್ಕೊಳಕ್ಕಾಗತ್ತೆ? ಏನ್ ತಿಳ್ಕೊಂಡಿದ್ಯೋ ಅದನ್ನ ಹಂಚ್ಬಿಡು, ಅದನ್ನ ಹಂಚ್ಬಿಡು, ಆವಾಗ ಮತ್ತೆ ಇನ್ನೊಂದಷ್ಟು ಹೊಸ ನೀರ್ ತುಂಬ್ಕೊಳ್ತೀಯ. ಅಂದ್ರೆ ಏನು, ಈಗ ತುಂಬ್ಕೊಂಡಿದ್ದ ನೀರಿಂದ ಒಂದಷ್ಟು ಜ್ಞಾನ ಸಿಕ್ಕಿದೆ, ಹೊಸ ನೀರ್ ತುಂಬ್ಕೊಂಡಾಗ ಇನ್ನೊಂದಷ್ಟು ಜ್ಞಾನ ಸಿಗುತ್ತೆ ಅನ್ನುವಂತ ಒಂದು ಪರಿಕಲ್ಪನೆ ಅಲ್ಲಿ ಪತ್ರಿಜಿಯವರು ಕೊಟ್ಟಿರುವಂತದ್ದು. ಅನೇಕ ಕೋನಗಳಲ್ಲಿ ಅದಕ್ಕೆ ರೆಫರೆನ್ಸ್ ಇರುವಂತದ್ದು ಪತ್ರಿಜಿಯವ್ರ ಕಡೆಯಿಂದ. ಹಾಗಾಗಿ ಪತ್ರಿಜಿ ಮಾರ್ಗದಲ್ಲಿ ಈ ಭಯ ಅನ್ನುವಂತ ಒಂದು ಬೌಂಡ್ರಿನ ದಾಟಿರ್ತಕ್ಕಂತಹದ್ದು ಅನುಭವ ಹಂಚಿಕೆ ಅನ್ನುವಂತ ಒಂದು ಪರಿಕಲ್ಪನೆ. ಹಾಗಾಗಿ ಬೇರೆಯವರು ಹೇಳುವಂತ ತತ್ವ ಸಿದ್ಧಾಂತನ ನಾವು ಕಾಮೆಂಟ್ ಮಾಡೋದ್ ಬೇಡ, ಕಂಪ್ಲೇಂಟ್ ಮಾಡೋದ್ ಬೇಡ, ಜಡ್ಜ್ ಮಾಡೋದ್ ಬೇಡ. ಅವ್ರೇನ್ ತಿಳ್ಕೊಂಡಿದ್ದಾರೆ ಅದು ಅವ್ರದ್ದು. ಈ ಪತ್ರಿಜಿ ಹೇಳಿರೋ ವಿಷಯ ಏನಿದೆ ಇದು ನಮ್ದು, ಇದು ಯಾಕೆಂದ್ರೆ ಇದಕ್ಕೆ ನಾವು ಕನೆಕ್ಟ್ ಆಗಿದೀವಿ, ಇದು ನಮ್ಗೆ ಅಕ್ಸೆಪ್ಟ್ ಆಗಿದೆ. ಬೇರೆ ಯಾರು ಏನ್ ಹೇಳಿದ್ರು ಕೂಡ ಇದು ಜುಮ್ ಅಂತ ಇಲ್ಲ, ನಮಗ್ ಸಿಕ್ಕಿರುವಂತ ಕ್ಲಾರಿಟಿ. ಆ ಕ್ಲಾರಿಟಿಯಿಂದ ನಾವು ಹೆಜ್ಜೆ ಹಾಕ್ತಾ ಮುಂದೆ ಹೋಗೋಣ ಅಷ್ಟೇ.
ಇದು ಸ್ವಾಮಿ ಸರ್, ಈ ವಿಚಾರ ಈಗಾಗ್ಲೇ ಮಾತಾಡಿದೀವಿ, ಈಗ ಮತ್ತೊಂದ್ಸತಿ ಮಾತಾಡೋದಕ್ಕೆ ಅವಕಾಶ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಥ್ಯಾಂಕ್ ಯು ಸರ್. ಮೇಡಮ್ ಇನ್ನು ಎಷ್ಟು ಸಮಯ ಅವಕಾಶ ನಿಮ್ಗೆ? ಪ್ರಶ್ನೋತ್ತರಗಳು ಇನ್ನು ಬರ್ತಾನೆ ಇರುತ್ತೆ. ಓಕೆ, ರಾಜು ಅವ್ರದ್ದು ತಗೊಂಡ್ಬಿಡೋಣ. ರಾಜು ಅವ್ರ ಒಬ್ರೇ ಅಲ್ವಾ ಹ್ಯಾಂಡ್ ರೈಸ್ ಮಾಡಿರೋದೀಗ? ಕೊನೆಯದಾಗಿ ಎಸ್ ಮೇಡಮ್. ಎಸ್ ಮೇಡಮ್. ಎಲ್ಲ ಆತ್ಮಜ್ಞಾನಿಗೂ ಪೂರ್ವಕ ನಮಸ್ಕಾರಗಳು. ಇವತ್ತು ಮೇಡಮ್ ಅವರು ಹೇಳಿರುವ ಜ್ಞಾನ ಸಂದೇಶದಲ್ಲಿ ನಮಗೇನು ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೊನೆಯದಾಗಿ ಮೇಡಮ್, ನಾನೇನು ಹಂಚ್ಕೊಳ್ಳೋದಿಲ್ಲ. ಎಲ್ಲಾ ಮಾಸ್ಟರ್ಸ್ ಏನೆಲ್ಲ ಅವರ ಪ್ರಶ್ನೆಗಳಲ್ಲಿ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಒಂದಂತೂ ಏನ್ ನಿಜ ಅಂತಂದ್ರೆ, ನಾವು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಹೇಗಿರ್ತೀವಿ, ಧ್ಯಾನ ಬಂದಾದ ನಂತರ ಹೇಗಿರ್ತೀವಿ, ಅದರಲ್ಲೇ ನಾವು ಗಮನಿಸ್ಬಿಟ್ರೆ ನಮಗ್ ಅದರಲ್ಲಿ ಸಾಕಷ್ಟು ಅನುಭವ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಬಂದಾಗ ನೆಗ್ಲಿಜೆನ್ಸಿ ರೀತಿಲಿ ನಾನು ವರ್ತಿಸಿದಾಗ, ಕ್ಲಾಸ್ ಅಟೆಂಡ್ ಮಾಡ್ದಲೇ ಇದ್ದಾಗ, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡ್ದಲೇ ಇದ್ದಾಗ ನನಗೆ ಅನುಭವ ಆಗಿದ್ದೇನು ಅಂದ್ರೆ, ಪತ್ರಿಜಿಗಳು ಬಂದು ಒಡೆದ್ರು, ಅದಷ್ಟೇ ಅನುಭವ ಸಾಕು. ನಾನು ಜೀವನದಲ್ಲಿ ಏನೇನೋ ತಿಳ್ಕೊಬೇಕು, ಅಳವಡಿಸ್ಕೋಬೇಕು, ಅದೊಂದೇ ನನಗೆ ಅನುಭವ. ಆಮೇಲೆ ನಂತರ ಎಲ್ಲ ಬರ್ತಾ ಇರುತ್ತೆ, ವೇಟ್ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಾನು ಒಂದು ಪಾಯಿಂಟ್ ಅಂದ್ರೆ, ನೀವ್ ಹೇಳಿದ್ರಿ ಸಾಮಾನ್ಯರಿಗೆ ಶೂನ್ಯ ಅಂದ್ರೆ ಅದ್ರಲ್ಲಿ ಏನು ಇಲ್ಲ, ಆದ್ರೆ ಇಲ್ಲಿ ಅಧ್ಯಾತ್ಮದಲ್ಲಿ ಬಂದವ್ರಿಗೆ ಶೂನ್ಯನೇ ಅದರಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರಿ. ಶೂನ್ಯಕ್ಕೆ ಹೋದಾಗ ನಾವು ಅಲ್ಲಿ ಎಲ್ಲ ನಮಗೆ ಅನುಭವ ಆಗ್ತದೆ ಅಂತ ಹೇಳಿದ್ರಿ ಮೇಡಮ್. ತುಂಬಾ ಅದ್ಭುತ. ಮತ್ತೆ ರೈತನದ್ದು ಒಂದು ಉದಾಹರಣೆ ಕೊಟ್ರಿ, ಬೀಜ. ಅದೇ ರೀತಿ ಒಂದು ಬೀಜ ಹಾಕ್ಬೇಕಾದ್ರೆ ಫಲವತ್ತಾದ ಮಣ್ಣು ಬೇಕು, ಬೀಜ ಬಲಿಷ್ಠವಾಗಿರ್ಬೇಕು, ಮತ್ತೆ ಅದಕ್ಕೆ ವಾತಾವರಣ ಶುದ್ಧೀಕರಣ ಆಗಿರ್ಬೇಕು, ಅಂದಾಗ ಮಾತ್ರ ಉತ್ತಮ ಫಲ ಕೊಡುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ ಸಾಧನೆ ಇರ್ಬೇಕಂದ್ರೆ ನಾನು ಮುಂದೆ ಅಂದ್ರೆ ಇದ್ರಲ್ಲಿ ಅಧ್ಯಾತ್ಮದಲ್ಲಿ ನಾನು ಮುಂದೆ ಹೋಗ್ತೇನೆ ಅಂತ ಅನ್ನೋದು ಒಂದು ದೃಢವಾದ ಸಂಕಲ್ಪ ಇರ್ಬೇಕು. ಮತ್ತೆ ಸಾಧನೆ ಮಾಡ್ತಾ ಇರ್ಬೇಕು. ನಾವು ದಿನ ಮಾಡಿದಾಗ ವಾತಾವರಣ ಅಂದ್ರೆ ನನ್ನ ಯೋಚನೆಗಳನ್ನು ನಾನು ಕಡಿಮೆ ಮಾಡ್ಕೊಂತ ನನ್ನ ವಾತಾವರಣ ಶುದ್ಧೀಕರಣ ಮಾಡ್ಕೊಂಡಾಗ ಮಾತ್ರ ನಾನು ಅಲ್ಲಿ ಮುಂದೆ ನಾನು ಏನು ಪರಬ್ರಹ್ಮ ಸ್ಥಿತಿಗೆ ಬರ್ಬೋದು ಅಂತ ಅನ್ನೋದನ್ನ ಹೇಳಿದ್ರೆ ಮೇಡಮ್. ನಾನು ಅದಕ್ಕೆ ಹೋಲಿಸ್ಕೊಂಡೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ವೇದಿಕೆಯಲ್ಲಿ ಬರೀ ಧ್ಯಾನ ಇಲ್ಲ, ಜ್ಞಾನ ಇಲ್ಲ, ಅದ್ರ ಜೊತೆಗೆ ನಗುವಿಗೂ ತುಂಬಾನೇ ಅವಕಾಶ ಇದೆ. ಈಗ ನನಗೆ ಡೈರೆಕ್ಟರ್ ಅಂತ ವೆಂಕಟರಾಮ್ ಸರ್ ನನಗೆ ಟೈಟಲ್ ಕೊಟ್ಟಿದ್ದಾರೆ. ಮೇಡಮ್ಗೆ ವಾಲಿ ಅಂತ ಹೇಳ್ಬಿಟ್ರು. ನಿಮ್ಗೆ ನಾನು ಹೇಳ್ತೀನಿ, ವೆಂಕಟ ಇನ್ ಸಂಕಟ. ಕಾಮಿಡಿ ಕಿಂಗ್ ಇನ್ ಮಹಾವತಾರ್ ಫೌಂಡೇಶನ್. ಸಾರಿ ಗುರುಗಳೇ, ತಪ್ಪಿದ್ರೆ ಕ್ಷಮಿಸಿ. ಯಾಕೆಂದ್ರೆ ಎಲ್ಲರ ಮುಖದಲ್ಲಿ ನಗು ನೋಡೋಣ ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ಅಪ್ಪಣೆ ಕೊಟ್ರೆ ನಾನು ಹೊರಡ್ತೀನಿ. ರೈಟ್ ಮೇಡಮ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೊಂದು ಚಾಪ್ಟರ್ ಇಂದ ನಾಳೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ ಎಲ್ಲ. ಇಲ್ಲಿ ವಿಶ್ವಗೌಡ್ರೆ, ಹಿಂಗಾದ್ರೆ ಆಗೋದಿಲ್ಲ. ಈ ತರ ಎತ್ತ ಬಿಟ್ರೆ ನೀವು ನೋಡಿ, ಲಾಸ್ಟ್ ಬಂದ್ರೆ ಅದಕ್ಕೆ ಅವಕಾಶನ ಫಸ್ಟ್ ಉಪಯೋಗಿಸ್ಕೋಬೇಕು ಅನ್ನೋದು. ಹೇಳ್ಬಿಡಿ ಅದೇನಂತ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಚೆನ್ನಾಗಿದೆ ನಮ್ಮ ಅಶ್ವಿನಿ ಮೇಡಮ್. ಸಂಕಟ ಬಂದ ವೆಂಕಟರಮಣ ಅಂತ ಹೇಳಿ ಮೇಡಮ್, ನಿಜ ನಿಮ್ಮ ಭತ್ರಿಜಿಗಳು ಇಷ್ಟೆಲ್ಲ ಅನುಭವ ತಗೊಂಡಿದ್ರಲ್ಲ, ಅದೇ ಸೂರ್ಯನ ಕಿರಣ ಆಗ ಇಲ್ಲ ಅಂದ್ಕೆ ಮಾಡದೇ ವಿಷಯನೇ ಇಲ್ಲ ಅಂತ ಹೇಳ್ಬೋದು. ಇವತ್ತಿನ ವಿಷಯ ಅಷ್ಟೇ ಅದ್ಭುತ. ನಿಜಕ್ಕೂ ಕೂಡ ಸಾಧನೆ ಆಗ್ಬೇಕಾದ್ರೆ ಸಮಯ ಮತ್ತು ಸಹನೆ ಎರಡೂ ಇತ್ತು ಅಂದ್ರೆ ಸಾಧನೆ ಆಟೋಮೆಟಿಕ್ಲಿ ಬರುತ್ತೆ ಅಂತೇಳಿ ನಾವು ನೆಟ್ವರ್ಕ್ ನಲ್ಲಿ ನಮಗೆ ಸಾಧನೆ ಮಾಡ್ಬೇಕಂದ್ರೆ ಕೇಳಿಸ್ತಾ ಇಲ್ಲ ಸರ್. ಹೇಳ್ತಕ್ಕಂತ ಸಂದರ್ಭದಲ್ಲಿ ಗ್ರೇಟ್ ಮೇಡಮ್. ಭತ್ರಿಜಿ ಜೀವನ. ಓಕೆ ಸರ್. ಎಸ್ ಮೇಡಮ್, ಸ್ವಲ್ಪ ಹೊರಗಡೆ ಬನ್ನಿ ಸರ್. ಕೇಳ್ತಾಯ್ತಮ್ಮ? ಬೇಗ ಬನ್ನಿ ಸರ್. ಇವಾಗ ಕೇಳ್ತಾಯ್ತಾ? ಈಗ ಸ್ವಲ್ಪ ಮಾತಾಡಿ. ಇವಾಗ ಕೇಳ್ತೈತಮ್ಮ? ಇಲ್ಲ, ಹೇಳಿ ಬೇಗ ಹೇಳಿ. ಕೇಳ್ತಾ ಇಲ್ವಾ? ಕೇಳ್ತಾ ಇದೆ. ಹೇಳಿ. ಹೋಗುತ್ತೆ ಬೇಗ. ಎಸ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ತಾವು ಕ್ಲಾಸಿಗೆ ಹೋಗ್ತಾ ಇದ್ದೀರಾ, ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ.